Greetings, welcome back to Electronics Component and Device Laboratory. This is about unit number 2, session number 14. In this, we are going to discuss about some problems related to half-wave rectifier and full-wave rectifier. The content of this video is to solve some problems related to half-wave rectifier, full-wave rectifier, and simple problems on filter circuit. See, before going to solve the problem, we need to know some formulas related to half-wave rectifier and full-wave rectifier. All these things, formula derivation and this representation, everything we have discussed in a previous video. ಇಲ್ಲಿ ನಾವು ಇದನ್ನ ರೀಕಾಲ್ ಮಾಡ್ಕೊಳ್ಳೋಣ. half-wave rectifier ರಿಲೇಟೆಡ್ ಫಾರ್ಮುಲಾ ಏನು ಅಂದ್ರೆ IDC ಅಂದ್ರೆ ಕರೆಂಟ್, DC ಕರೆಂಟ್. ನಮಗೆ ರೆಕ್ಟಿಫೈರ್ ಅಂದ್ರೆ ಗೊತ್ತಿದೆ, ಇನ್ಪುಟ್ ಏನಾಗಿರುತ್ತೆ AC ಆಗಿರುತ್ತೆ, ನಮ್ಗೆ ಔಟ್ಪುಟ್ ಏನಾಗಿರುತ್ತೆ DC ಆಗಿರುತ್ತೆ. ಇಲ್ಲಿ ನಮಗೆ ಬಹಳಷ್ಟು ಕನ್ಫ್ಯೂಷನ್ಸ್ ಗಳು ಕ್ರಿಯೇಟ್ ಆಗುತ್ತೆ. ಈ ಕನ್ಫ್ಯೂಷನ್ಸ್ ಗಳನ್ನ ಕ್ಲಿಯರ್ ಮಾಡೋದಕ್ಕೋಸ್ಕರ ಈ ಫಾರ್ಮುಲಾ ಸ್ಲೈಡ್ ಹಾಕಿದ್ದೀನಿ ನಾನು. IDC ಅಂದ್ರೆ IM ಡಿವೈಡ್ ಬೈ ಪೈ ಆಗುತ್ತೆ ಫಾರ್ ಹಾಫ್ ವೇವ್ ರೆಕ್ಟಿಫೈರ್ ಗೆ. ಯಾಕಂತಂದ್ರೆ ನಮ್ಗೆ ಸೈನ್ ವೇವ್ ಒಂದು ಹಾಫ್ ವೇವ್ ಇರುತ್ತೆ, ಇನ್ನೊಂದು ಹಾಫ್ ವೇವ್ ಇರಲ್ಲ ಅದಕ್ಕೆ. ಅಂಡ್ VDC ಅಂತ ತಗೊಂಡಾಗ VDC ಗೂ ಇದೇ ಫಾರ್ಮುಲಾ VM ಡಿವೈಡ್ ಬೈ ಪೈ ಆಗಿರುತ್ತೆ. VM ಅಂದ್ರೆ ಏನಾಗುತ್ತೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ, ಪೀಕ್ ವ್ಯಾಲ್ಯೂ ಅಂತಾನು ಕರಿತೀವಿ. ದೆನ್ IRMS ವ್ಯಾಲ್ಯೂ. IRMS ವ್ಯಾಲ್ಯೂ ಅಂದ್ರೆ AC ಕ್ವಾಂಟಿಟಿ, AC ಇದು ಎಫೆಕ್ಟಿವ್ ವ್ಯಾಲ್ಯೂ ಆಗಿರುತ್ತೆ. IRMS ಈಕ್ವಲ್ ಟು IM ಡಿವೈಡ್ ಬೈ 2 ಆಗಿರುತ್ತೆ. ದೆನ್ ಹಾಫ್ ವೇವ್ ರೆಕ್ಟಿಫೈರ್ದು ಪೀಕ್ ಇನ್ವರ್ಸ್ ವೋಲ್ಟೇಜ್ VIM ಅಂತ ಕರಿತೀವಿ ನಾವು. VIM ಇಸ್ ಅ VSM ಅಂತ ಕರಿತೀವಿ. ಅಂದ್ರೆ ಸೋರ್ಸ್ ಏನಿರುತ್ತಲ್ಲ ಅದ್ರದ್ದು ಪೀಕ್ ವೋಲ್ಟೇಜ್, ಪೀಕ್ ಇನ್ವರ್ಸ್ ವೋಲ್ಟೇಜ್ ಆಫ್ ಹಾಫ್ ವೇವ್ ರೆಕ್ಟಿಫೈರ್ ಆಗುತ್ತೆ. ದೆನ್ PDC ಅಂತ ಕರಿತೀವಿ, ದಟ್ಸ್ ಅ ಪವರ್. DC ಪವರ್ ಅಂದ್ರೆ ಔಟ್ಪುಟ್ ಅಲ್ಲಿ ನಮ್ಗೆ ಎಲ್ಲಿ ತಗೋತೀವಿ ಅಂದ್ರೆ ಲೋಡ್ ಹತ್ರ ತಗೋತೀವಿ. ಪವರ್ ಅಂತಂದ್ರೆ ನಮ್ಗೆ ಸಿಂಪಲ್ ಫಾರ್ಮುಲಾ ಗೊತ್ತಿದೆ, ಇಟ್ಸ್ ಈಕ್ವಲ್ ಟು VI ಅಂತ ಹೇಳ್ತೀವಿ. ಇಟ್ಸ್ ಅ ಪ್ರಾಡಕ್ಟ್ ಆಫ್ ವೋಲ್ಟೇಜ್ ಅಂಡ್ ಕರೆಂಟ್. V ಈಕ್ವಲ್ ಟು I ಇಂಟು R ಅನ್ನೋದು ನಮ್ಗೆ ಗೊತ್ತಿದೆ. ನಾವು ಇದನ್ನ ತಗೊಂಡಾಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ P ಈಕ್ವಲ್ ಟು I ಸ್ಕ್ವೇರ್ R ಆಗುತ್ತೆ. ಇಲ್ಲಿ I ಯಾವ್ದು ತಗೊಳ್ತೀವಿ ಅಂದ್ರೆ IM. IDC ಏನಾಗುತ್ತೆ, IM ಸ್ಕ್ವೇರ್ RL ಡಿವೈಡ್ ಬೈ ಪೈ ಸ್ಕ್ವೇರ್ ಆಗಿರುತ್ತೆ. I ಜಾಗದಲ್ಲಿ ನಾವೇನ್ ರಿಪ್ಲೇಸ್ ಮಾಡ್ತಾ ಇದೀವಿ, IM ಡಿವೈಡ್ ಬೈ ಪೈ. ಯಾಕೆ, IDC ಔಟ್ಪುಟ್ ಇದು ಡಿರೈವೇಶನ್ ನಾವು ಹೇಳಿದ್ದು. ದೆನ್ AC ಪವರ್ AC ಅಂತ ತಗೊಂಡಾಗ IRMS ವ್ಯಾಲ್ಯೂ ತಗೋತೀವಿ. ಅಂಡ್ ಅಲ್ಲಿ ಎರಡು ಬರುತ್ತೆ ಇನ್ಪುಟ್, ಒಂದು ಲೋಡ್ ಮತ್ತೆ ರೆಸಿಸ್ಟೆನ್ಸ್, ಫಾರ್ವರ್ಡ್ ರೆಸಿಸ್ಟೆನ್ಸ್ ಆಗುತ್ತೆ. ದಟ್ ಇಸ್ RF ಪ್ಲಸ್ RL ಇಂಟು IM ಸ್ಕ್ವೇರ್ ಡಿವೈಡ್ ಬೈ 4 ಆಗಿರುತ್ತೆ. ಇದನ್ನ ಸ್ಕ್ವೇರ್ ಮಾಡಿದಾಗ IM ಸ್ಕ್ವೇರ್ ಡಿವೈಡ್ ಬೈ 4 ಆಗುತ್ತೆ. ಎಫಿಷಿಯನ್ಸಿ ಅಂದ್ರೆ ಔಟ್ಪುಟ್ ಡಿವೈಡ್ ಬೈ ಇನ್ಪುಟ್, ದಟ್ ಇಸ್ PDC ಡಿವೈಡ್ ಬೈ PAC ಮಾಡಿದಾಗ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ನಮಗೆ ಪವರ್ DC ಬರುತ್ತೆ. ದೆನ್ ರಿಪಲ್ ಫ್ಯಾಕ್ಟರ್, ಇದು ಎಫಿಷಿಯನ್ಸಿ ಆಯ್ತು. ರಿಪಲ್ ಫ್ಯಾಕ್ಟರ್ ಅಂತ ತಗೋತೀವಿ. ರಿಪಲ್ ಫ್ಯಾಕ್ಟರ್ದು AC ಕಾಂಪೋನೆಂಟ್ ಡಿವೈಡ್ ಬೈ DC ಕಾಂಪೋನೆಂಟ್ ಅಂತ ತಗೋತೀವಿ. AC ಕಾಂಪೋನೆಂಟ್ ಕರೆಂಟ್ ಅಲ್ಲಿ ತಗೊಂಡಾಗ IRMS ಸ್ಕ್ವೇರ್ ಮೈನಸ್ IDC ಆಗಿರುತ್ತೆ. ಇದು IDC ಮಾಡಿದಾಗ ನಮ್ಗೆ ಇದಾಗುತ್ತೆ. ಇದು ಹಾಫ್ ವೇವ್ ರೆಕ್ಟಿಫೈರ್ ಸಂಬಂಧಪಟ್ಟ ಪ್ರಾಬ್ಲಮ್. ದೆನ್ ಕಮಿಂಗ್ ಟು ಫುಲ್ ವೇವ್ ರೆಕ್ಟಿಫೈರ್ ತಗೊಂಡ್ಬಂದಾಗ ಕೆಲವೊಂದು ಫಾರ್ಮುಲಾಗಳು ನಾವು ನೆನ್ಪಿಟ್ಕೊಬೇಕು. IDC ಅಂತ ತಗೋತೀವಿ, 2IM ಡಿವೈಡ್ ಬೈ ಪೈ ಆಗುತ್ತೆ. ಇಲ್ಲಿ IM ಡಿವೈಡ್ ಬೈ ಪೈ ಇತ್ತು, ಇಲ್ಲಿ 2 ಸೇರಿದೆ. ಯಾಕೆ 2 ಸೇರಿದೆ ಅಂದ್ರೆ ಸಿಂಪಲ್, ಇಲ್ಲಿ ಎರಡು ಹಾಫ್ ಸೈನ್ ವೇವ್ ಬಂದಿದೆ. ಯಾವುದು ಫುಲ್ ವೇವ್ ರೆಕ್ಟಿಫೈರ್ ಅಲ್ಲ, ಅದಕ್ಕೆ ಇಲ್ಲಿ 2 ಸೇರಿದೀವಿ. IRMS ಅಲ್ಲಿ ಏನಾಗಿತ್ತು, IM ಡಿವೈಡ್ ಬೈ 2 ಇತ್ತು, ಇಲ್ಲಿ IM ಡಿವೈಡ್ ಬೈ ರೂಟ್ 2 ಆಗುತ್ತೆ. ಎಫೆಕ್ಟಿವ್ ವ್ಯಾಲ್ಯೂ, ರೂಟ್ ಮೀನ್ ಸ್ಕ್ವೇರ್ ವ್ಯಾಲ್ಯೂ. ದೆನ್ ಸಿಮಿಲರ್ಲಿ VDC ಈಕ್ವಲ್ ಟು 2VM ಡಿವೈಡ್ ಬೈ ಪೈ, VRMS ಈಕ್ವಲ್ ಟು VM ಡಿವೈಡ್ ಬೈ ರೂಟ್ 2. ಈ ಫಾರ್ಮುಲಾಗಳು ಗೊತ್ತಿದ್ರೆ ಮಾತ್ರ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕಾಗುತ್ತೆ, ಇಲ್ಲ ಅಂದ್ರೆ ಸಾಲ್ವ್ ಮಾಡೋದಕ್ಕಾಗಲ್ಲ. ಇಲ್ಲಿ VM ಅಂದ್ರೆ ಏನು ಅಂತ ತಿಳ್ಕೊಳ್ಳೋದು, ಪೀಕ್ ವ್ಯಾಲ್ಯೂ. ದಿ ಪೀಕ್ ವ್ಯಾಲ್ಯೂ ಕಾಲ್ಡ್ VM. ಇದು ನಮ್ಗೆ CRO ದಲ್ಲಿ ಅಥವಾ ಇಫ್ ಯು ಆರ್ ಯೂಸಿಂಗ್ ಸಿಮ್ಯುಲೇಟರ್ ಯೂಸ್ ಮಾಡಿದಾಗ ನೀವು ಪೀಕ್ ವ್ಯಾಲ್ಯೂ ನೀವು ಮೆಷರ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಅದು VM ಸಿಗುತ್ತೆ. ಸಮ್ ಟೈಮ್ಸ್ ನಮ್ಗೆ ಏನ್ ಹೇಳ್ತಾರೆ, RMS ವ್ಯಾಲ್ಯೂ ಅಂತ ಹೇಳ್ಬಿಡ್ತಾರೆ. RMS ವ್ಯಾಲ್ಯೂ ಆಫ್ ವೋಲ್ಟೇಜ್ 230 ವೋಲ್ಟೇಜ್ ಅಂತ ಹೇಳ್ತಾರೆ. ನಮ್ಗೆ RMS ವ್ಯಾಲ್ಯೂ ಇಂದ VM ನಾವು ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. VM ನ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದ್ರೆ, ಇದನ್ನ ಹಾಕ್ಬೇಕಾಗುತ್ತೆ ನಮ್ಗೆ ಈ ಫಾರ್ಮುಲಾ. VRMS ಈಕ್ವಲ್ ಟು VM ಡಿವೈಡ್ ಬೈ ರೂಟ್ 2 ಅಂತ ಇದ್ದಾಗ, ಇದು ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, VM ಈಕ್ವಲ್ ಟು ರೂಟ್ 2 ಇಂಟು VRMS ವ್ಯಾಲ್ಯೂ ಆಗಿರುತ್ತೆ. These are all just simple mathematics, 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ನಾವು ಇಲ್ಲಿ ಅಪ್ಲೈ ಮಾಡ್ತಾ ಹೋಗ್ತೀವಿ. ಪ್ರಾಬ್ಲಮ್ ನಿಮ್ಗೆ ಮುಂದೆ ಗೊತ್ತಾಗುತ್ತೆ ಯಾವ ಕೇಸಲ್ಲಿ ನಮ್ಗೆ RMS ವ್ಯಾಲ್ಯೂ ಕೊಟ್ಟಾಗ ಪೀಕ್ ವ್ಯಾಲ್ಯೂ ಹೇಗೆ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ರೂಟ್ 2 ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ, ನಮ್ಗೆ ಪೀಕ್ ವ್ಯಾಲ್ಯೂ ಸಿಗುತ್ತೆ. VM ಏನಾಗಿರುತ್ತೆ, ರೂಟ್ 2 ಅಂತಂದ್ರೆ ಎಷ್ಟು ಅಂತ ನೀವು ಕ್ಯಾಲ್ಕುಲೇಟರ್ ತಗೊಂಡು ಕ್ಯಾಲ್ಕುಲೇಟ್ ಮಾಡಿ. RMS ವ್ಯಾಲ್ಯೂ ತಗೊಂಡಾಗ ನಮ್ಗೆ ಏನಾಗಿದೆ, ಯಾವಾಗ್ಲೂ ಪೀಕ್ ವ್ಯಾಲ್ಯೂಗೆ RMS ವ್ಯಾಲ್ಯೂ ಪೀಕ್ ವ್ಯಾಲ್ಯೂಗಿಂತ ಕಡಿಮೆ ಇರುತ್ತೆ. ಇದು ನಮ್ಗೆ ಗೊತ್ತಿರ್ಬೇಕಾಗಿರೋದು. ದೆನ್ ಇದು IDC VDC ಆಯ್ತು. ರೆಸ್ಪೆಕ್ಟ್ ಟು ಫುಲ್ ವೇವ್ ರೆಕ್ಟಿಫೈರ್ ಆಗುತ್ತೆ. ರಿಪಲ್ ಫ್ಯಾಕ್ಟರ್ ಅಂತ ತಗೊಂಡಾಗ ಇಟ್ಸ್ ರಿಪಲ್ ಫ್ಯಾಕ್ಟರ್ AC ಕಾಂಪೋನೆಂಟ್ ಡಿವೈಡ್ ಬೈ DC ಕಾಂಪೋನೆಂಟ್ ಅಂತ ಕರಿತೀವಿ. VAC VDC ಅಂತ ನಾವು ಕರಿತೀವಿ. ಇಲ್ಲಿ ನಮಗೆ VDC ಸಿಕ್ಕಿದೆ. ದೆನ್ ವಿ ಕ್ಯಾನ್ ಹ್ಯಾವ್ ಎಫೆಕ್ಟಿವ್ ವ್ಯಾಲ್ಯೂ ಆಫ್ VRMS. ಇದನ್ನ ತಗೊಂಡು ಇದು ಮಾಡ್ಬೋದು. ರಿಪಲ್ ಫ್ಯಾಕ್ಟರ್ ಇಲ್ಲಿ IAC ಡಿವೈಡ್ ಬೈ IDC. ಇದನ್ನ
ಕರೆಂಟ್ ಅಲ್ಲೂ ಫೈಂಡ್ ಔಟ್ ಮಾಡಬಹುದು, ವೋಲ್ಟೇಜ್ ಅಲ್ಲೂ ಫೈಂಡ್ ಔಟ್ ಮಾಡಬಹುದು. ಇದು ವೋಲ್ಟೇಜ್ ಇಕ್ವೇಶನ್ ಕೊಟ್ಟಿದ್ದೀನಿ, ಇಲ್ಲಿ ಕರೆಂಟ್ ಇಕ್ವೇಶನ್ ಕೊಟ್ಟಿದ್ದೀನಿ. ಗ್ಯಾಮಾ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಐ ಆರ್ ಎಂ ಎಸ್ ಸ್ಕ್ವೇರ್ ಮೈನಸ್ ಡಿವೈಡ್ ಬೈ ಐ ಡಿ ಸಿ ಸ್ಕ್ವೇರ್ ಮೈನಸ್ 1 ಆಗುತ್ತೆ. ದೆನ್ ಪಿ ಡಿ ಸಿ ಐ ಎ ಸಿ ಅದು ಪವರ್ ದ ಇಕ್ವೇಶನ್ ಆಗುತ್ತೆ. ಐ ಡಿ ಸಿ ಸ್ಕ್ವೇರ್ ಆರ್ ಎಲ್ ಐ ಆರ್ ಎಂ ಎಸ್ ಸ್ಕ್ವೇರ್ ಆರ್ ಎಲ್ ಆಗುತ್ತೆ. ಇಲ್ಲಿ ಐ ಡಿ ಸಿ ಐ ಆರ್ ಎಂ ಎಸ್ ಸಿಕ್ಕಿದೆ. ಇದನ್ನ ನಾವು ಡಿವೈಡ್ ಮಾಡಿದಾಗ ನಮಗೆ ಎಫಿಷಿಯನ್ಸಿ ಸಿಗುತ್ತೆ. ಇಷ್ಟು ಫಾರ್ಮುಲಾ ನಿಮಗೆ ಚೆನ್ನಾಗಿ ಗೊತ್ತಿದ್ರೆ ವಿ ಕ್ಯಾನ್ ಈಸಿಲಿ ಸಾಲ್ವ್ ಆಲ್ ದ ಪ್ರಾಬ್ಲಮ್. ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು. ಪ್ರಾಬ್ಲಮ್ ನಂಬರ್ 1, ಯಾವುದೇ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಬೇಕಾಗಿರೋದು ಏನು ಅಂತಂದ್ರೆ ಫಸ್ಟ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನ ನೀಟಾಗಿ ಓದ್ಬೇಕು, ಒಂದು 4 ಸರಿ ಅದನ್ನ ಅರ್ಥ ಮಾಡ್ಕೊಬೇಕು. ಅರ್ಥ ಮಾಡ್ಕೊಂಡು ಅಲ್ಲಿ ಏನ್ ಡೇಟಾ ಕೊಟ್ಟಿದ್ದಾರೆ ಗಿವನ್ ಡೇಟಾನ ಲಿಸ್ಟ್ ಔಟ್ ಮಾಡ್ಬೇಕಾಗುತ್ತೆ. ಏನ್ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಕ್ವಶನ್ ಮಾರ್ಕ್ ಏನಿದೆ ಅದನ್ನ ಫೈಂಡ್ ಔಟ್ ಮಾಡ್ಬೇಕು. ಅದ್ರ ರಿಲೇಟೆಡ್ ಫಾರ್ಮುಲಾಸ್ ಏನಿದೆ ನಾವು ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಹೇಳಿದೀವಿ, ಎಕ್ಸ್ಪ್ಲನೇಷನ್ ಹೇಳಿದೀವಿ, ಅದನ್ನ ತಗೊಂಡು ವಿ ಕ್ಯಾನ್ ಸಾಲ್ವ್ ದಿಸ್. ಇದು ಮೆಥಡ್ ನಾವು ಮಾಡುವಂತದ್ದು. ಫಸ್ಟ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ದ ಅಪ್ಲೈಡ್ ಇನ್ಪುಟ್ ಎಸಿ ಪವರ್ ಟು ಆಫ್ ರೆಕ್ಟಿಫೈರ್. ಇಲ್ಲಿ ಸರ್ಕ್ಯೂಟ್ ಏನಾಗುತ್ತೆ ಆಫ್ ರೆಕ್ಟಿಫೈರ್ ಸರ್ಕ್ಯೂಟ್ ಆಗಿರುತ್ತೆ. ಅದಕ್ಕೆ ಇನ್ಪುಟ್ ಪವರ್ ಏನ್ ಮಾಡಿದರೆ ಇಸ್ 100 ವ್ಯಾಟ್ಸ್. ಅಂದ್ರೆ ಗಿವನ್ ಡೇಟಾ ಪಿ ಎ ಸಿ ಇಸ್ 100 ವ್ಯಾಟ್. ಪವರ್ ನ ವ್ಯಾಟ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ದ ಡಿ ಸಿ ಔಟ್ಪುಟ್ ಪವರ್ ಅಂದ್ರೆ ಪಿ ಡಿ ಸಿ ಇಸ್ 40 ವ್ಯಾಟ್ಸ್. ನಮ್ಗೆ ಏನ್ ಸಿಕ್ಕಿದೆ 40 ವ್ಯಾಟ್ ಸಿಕ್ಕಿದೆ. ನಮ್ ಕ್ವಶನ್ ಮಾರ್ಕ್ ಏನಿದೆ ವಾಟ್ ಇಸ್ ದ ಎಫಿಷಿಯನ್ಸಿ, ರೆಕ್ಟಿಫೈರ್ ಎಫಿಷಿಯನ್ಸಿ ನೀವು ಕಂಡುಹಿಡಬೇಕು. ನೀವು ಅಂದ್ರೆ ಔಟ್ಪುಟ್ ಪವರ್ ಡಿವೈಡ್ ಬೈ ಇನ್ಪುಟ್ ಪವರ್, ಔಟ್ಪುಟ್ ಏನಾಗಿರುತ್ತೆ ಪಿ ಡಿ ಸಿ ಡಿವೈಡ್ ಬೈ ಪಿ ಎ ಸಿ ಮಾಡಬೇಕು. ನಮಗೆ ಪಿ ಎ ಸಿ ಕೊಟ್ಟಿದ್ದಾರೆ, ಪಿ ಡಿ ಸಿ ಕೊಟ್ಟಿದ್ದಾರೆ. ಯು ಕ್ಯಾನ್ ಡೈರೆಕ್ಟ್ಲಿ ಅಪ್ಲೈ, ಯು ಗೆಟ್ ಅ ಎಫಿಷಿಯನ್ಸಿ. ವಾಟ್ ಹ್ಯಾಪನ್ ಟು ರಿಮೈನ್ 60 ವ್ಯಾಟ್ಸ್. ಇನ್ನು ಇಲ್ಲಿ 100 ವ್ಯಾಟ್ ಕೊಟ್ಟಿದೀವಿ, 40 ವ್ಯಾಟ್ ಬಂದಿದೆ. ಇನ್ 60 ವ್ಯಾಟ್ ಏನಾಗಿದೆ ಅಂತ ಸೊಲ್ಯೂಷನ್ 2 ಅಲ್ಲಿ ಕ್ವಶನ್ ಮಾರ್ಕ್ ಕೇಳಿದ್ದಾರೆ. ಡೈರೆಕ್ಟ್ ಫಾರ್ಮುಲಾ ರೆಕ್ಟಿಫೈರ್ ಎಫಿಷಿಯನ್ಸಿ ಡಿಸಿ ಔಟ್ಪುಟ್ ಪವರ್ ಡಿವೈಡ್ ಬೈ ಎಸಿ 40 ಡಿವೈಡ್ ಬೈ 100 ಇಟ್ಸ್ 40% ಆಗುತ್ತೆ. 60%, 60 ವ್ಯಾಟ್ ಏನಾಯ್ತು ಅಂತ ಕ್ವಶನ್ ಕೇಳಿದ್ದಾರೆ. ತುಂಬಾ ಸಿಂಪಲ್. ನಾವು ಆಫ್ ವೇವ್ ರೆಕ್ಟಿಫೈರ್ ಅಂತ ತಗೊಂಡಾಗ ಇದು ಪ್ರಾಬ್ಲಮ್ ಇರೋದು ಆಫ್ ವೇವ್ ರೆಕ್ಟಿಫೈರ್ ಗೆ. ನಾವು ಅಪ್ಲೈ ಮಾಡಿರೋದು ಸೈನ್ ವೇವ್. ಒಂದ್ ಸೈನ್ ವೇವ್ ಅಪ್ಲೈ ಮಾಡ್ತೀವಿ, ನಮ್ಗೆ ಒಂದ್ ಸೈಕಲ್, ನಮ್ಗೆ ಔಟ್ಪುಟ್ ಏನ್ ಸಿಗುತ್ತೆ ಹಾಫ್ ಸೈಕಲ್ ಸಿಗುತ್ತೆ. ಅಂದ್ರೆ ನಾವು ಅಪ್ಲೈ ಮಾಡ್ತಾ ಇರೋದು 100 ವ್ಯಾಟ್ ಪವರ್ ನಾವು ಅಪ್ಲೈ ಮಾಡ್ತಾ ಇದ್ರೆ ಈ ಪಾಸಿಟಿವ್ ಸೈಕಲ್ ಅಲ್ಲಿ 50 ವ್ಯಾಟ್ ಆಗಿರುತ್ತೆ, ನೆಗೆಟಿವ್ ಸೈಕಲ್ ಅಲ್ಲಿ 50 ವ್ಯಾಟ್ ಆಗಿರುತ್ತೆ. ಈ 50 ವ್ಯಾಟ್ ಪವರ್ ಅಲ್ಲಿ ಔಟ್ಪುಟ್ ನಲ್ಲಿ ಏನ್ ಬರ್ತಾ ಇದೆ 40 ವ್ಯಾಟ್ ಆಗ್ತಾ ಇದೆ. ಅಂದ್ರೆ 10 ವ್ಯಾಟ್ ಪವರ್ ಲಾಸ್ ಆಗ್ತಾ ಇದೆ. ಇನ್ 50 ವ್ಯಾಟ್ ನಾವು ಅಪ್ಲೈನೇ ಮಾಡಿಲ್ಲ, ಹಾಗಾಗಿ ನಮ್ಗೆ ಔಟ್ಪುಟ್ 0 ಬರ್ತಾ ಇದೆ. ಇದು ಸ್ಟೇಟ್ಮೆಂಟ್. That means 40% of the efficiency of the rectifier does not mean that the 60% power is lost. ಇಲ್ಲಿ 40% ಎಫಿಷಿಯನ್ಸಿ ಅಂದ್ರೆ 60% ಲಾಸ್ ಆಗಿದೆ ಅಂತ ಅರ್ಥ. ಇಲ್ಲಿ ನಾವು ಅಪ್ಲೈ ಮಾಡ್ತಾ ಇರೋದು 50 ವ್ಯಾಟ್ಸ್ ಪಾಸಿಟಿವ್ ಸೈಕಲ್ ಅಲ್ಲಿ, ನಮ್ಗೆ ಸಿಗ್ತಾ ಇರೋದೇನೋ 40 ವ್ಯಾಟ್ ಸಿಗ್ತಾ ಇದೆ. ಅಂದ್ರೆ ಅಲ್ಲಿ ಲಾಸಸ್ ಏನಾಗಿದೆ 10 ವ್ಯಾಟ್ಸ್ ಆಗಿದೆ. ಬಟ್ ರಿಮೈನಿಂಗ್ 50 ವ್ಯಾಟ್ಸ್ ನಾವು ಅಪ್ಲೈನೇ ಮಾಡಿಲ್ಲ. ಅಪ್ಲೈ ಮಾಡಿದ್ರು ನಮ್ಗೆ ಔಟ್ಪುಟ್ ಅಲ್ಲಿ ಬರ್ತಲ್ಲ, ಯಾಕಂದ್ರೆ ಡಯೋಡ್ ಬ್ಲಾಕ್ ಆಗಿರೋದ್ರಿಂದ ಇಟ್ ಇಸ್ ನಾಟ್ ಕನೆಕ್ಟೆಡ್ ಟು ದ ಲೋಡ್. ದಟ್ಸ್ ವೈ ದೇರ್ ಇಸ್ ನೋ ಲಾಸಸ್. ಅಲ್ಲಿ ಯಾವುದೇ ತರ ಲಾಸಸ್ ಇಲ್ಲ. ಇದು ಸ್ಟೇಟ್ಮೆಂಟ್, ಇದನ್ನ ನಾವು ಅರ್ಥ ಮಾಡ್ಕೊಬೇಕು. ಪ್ರಾಬ್ಲಮ್ ನಂಬರ್ 2 ಸ್ಟೇಟ್ಮೆಂಟ್ an AC supply ಇದೆ 230 ವೋಲ್ಟೇಜ್ is applied to off rectifier ಸರ್ಕ್ಯೂಟ್ ಗೆ ಅಪ್ಲೈ ಮಾಡ್ತಾ ಇದೀವಿ ಥ್ರೂ ಎ ಟ್ರಾನ್ಸ್ಫಾರ್ಮರ್. ಯಾವ್ದ್ರಿಂದ ಟ್ರಾನ್ಸ್ಫಾರ್ಮರ್ ಅಪ್ಲೈ ಮಾಡ್ತಾ ಇದೀವಿ. ಅದರದ್ದು ಟರ್ನ್ ರೇಷಿಯೋ 10:1. 10:1 ಅಂದ್ರೆ ಇದು ಪ್ರೈಮರಿ ಆಗುತ್ತೆ, ಇದು ಸೆಕೆಂಡರಿ ಆಗಿರುತ್ತೆ. ಫೈಂಡ್ ದ ಔಟ್ಪುಟ್ ಡಿಸಿ ವೋಲ್ಟೇಜ್ VDC ಫೈಂಡ್ ಔಟ್ ಮಾಡ್ಬೇಕು. ನಮ್ಗೆ ಇಲ್ಲಿ ಗಿವನ್ ಡೇಟಾ ನಮ್ಗೆ ಏನ್ ಕೊಟ್ಟಿದ್ದಾರೆ, ಟ್ರಾನ್ಸ್ಫಾರ್ಮರ್ ಕೊಟ್ಟಿದ್ದಾರೆ, 230 ವೋಲ್ಟೇಜ್ ಕೊಟ್ಟಿದೆ. ನಮ್ಗೆ ಇಲ್ಲಿ ಏನ್ ಪೀಕ್ ಆಗ್ತಾ ಇದೆ ನಮ್ಗೆ ಗೊತ್ತಿಲ್ಲ, ಅಂದ್ರೆ ವಿ ಸೋರ್ಸ್ ಎಂ ನಮ್ ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ದ ಪೀಕ್ ಇನ್ವರ್ಸ್ ವೋಲ್ಟೇಜ್ PIV ಅಂತ ಕರಿತೀವಿ ನಾವು. ನಮ್ಗೆ ಆಲ್ರೆಡಿ ಗೊತ್ತಿದೆ ಆಫ್ ರೆಕ್ಟಿಫೈರ್ PIV ಏನಾಗಿರುತ್ತೆ ವೀಕ್ ಸೋರ್ಸ್ ವೋಲ್ಟೇಜ್ ಮ್ಯಾಕ್ಸಿಮಮ್ ವೋಲ್ಟೇಜ್ ನಮಗೆ ಪೀಕ್ ಇನ್ವರ್ಸ್ ಆಗಿದೆ ಅಂತ. ಅಸ್ಯೂಮ್ ದಟ್ ದ ಡಯೋಡ್ ಇಸ್ ಐಡಿಯಲ್ ಡಯೋಡ್ ಅಂತಂದ್ರೆ ನಮಗೆ ಅಟ್ ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ನಾವು ಡಯೋಡ್ ವಿ ಕ್ಯಾನ್ ಅಸ್ಯೂಮ್ ದಟ್ ಐಡಿಯಲಿ ಅಪ್ರಾಕ್ಸಿಮೇಟೆಡ್ ಮಾಡಲ್ ಅಂತ ನಾವು ಮಾಡಬಹುದು ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಇಲ್ಲಿ ಐಡಿಯಲ್ ಡಯೋಡ್ ಅಂದ್ರೆ ಯಾವ್ದೇ ತರದ ರೆಸಿಸ್ಟೆನ್ಸ್ ಇಲ್ಲ. ಇದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಆಗುತ್ತೆ. ಈ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಲ್ಲಿ ನಾವು ಫಸ್ಟ್ DC ಪವರ್ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ನಮ್ಗೆ VM ಬೇಕಾಗುತ್ತೆ. ಯಾಕಂದ್ರೆ VDC ಅಂತ ತಗೊಂಡಾಗ VDC ಈಕ್ವಲ್ ಟು VM ಅಂತ ಫಾರ್ಮುಲಾ ಬರುತ್ತೆ. ಇದು VDC ಈಕ್ವಲ್ ಟು VDC ಈಕ್ವಲ್ ಟು VM ಡಿವೈಡ್ ಬೈ ಪೈ ಆಗಿರುತ್ತೆ. ನನಗೆ ಆ ಫಾರ್ಮುಲಾ ಬೇಕು, VDC ಬೇಕು ಅಂತಂದಾಗ ಫಸ್ಟ್ ನಾನು ಏನ್ ಮಾಡ್ಬೇಕು, ಇಲ್ಲಿ 230 ವೋಲ್ಟೇಜ್ ಆಗ್ತಿದ್ದೀನಿ ಟ್ರಾನ್ಸ್ಫಾರ್ಮರ್ ಅಲ್ಲಿ. ಇಲ್ಲಿ ಏನಿದೆ ಸೆಕೆಂಡರಿದು ವೋಲ್ಟೇಜ್ ಸೋರ್ಸ್ ಏನಿದೆ ಅಂತ ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಇದಕ್ಕೆ ನಮ್ಗೆ ಆಲ್ರೆಡಿ ಗೊತ್ತಿದೆ N ಪ್ರೈಮರಿ ಡಿವೈಡ್ ಬೈ N ಸೆಕೆಂಡರಿ. N ಅಂದ್ರೆ ನಂಬರ್ ಆಫ್ ಟರ್ನ್ಸ್, V ಪ್ರೈಮರಿ ಡಿವೈಡ್ ಬೈ V ಸೆಕೆಂಡರಿ. ಇದು ಫಾರ್ಮುಲಾ. ಟ್ರಾನ್ಸ್ಫಾರ್ಮರ್ ಟರ್ನ್ ರೇಷಿಯೋ ಎಫ್ಟಿಬಲ್ ಲ್ಯಾಬ್ ಅಲ್ಲಿ ಕಳಿಸಿದೀವಿ. N1 ಡಿವೈಡ್ ಬೈ N2 ಈಕ್ವಲ್ ಟು V1 ಡಿವೈಡ್ ಬೈ V2 ಅಂತ ಹೇಳ್ತಾರೆ. ಇದು ನಮಗೆ N1 ಇದು N2 ಅಂತ ತಗೊಳ್ಳೋಣ. 10 ಅಂದ್ರೆ 10 ಡಿವೈಡ್ ಬೈ 1 ಈಕ್ವಲ್ ಟು ಪ್ರೈಮರಿ ಏನಿದೆ 230 ವೋಲ್ಟೇಜ್ ಡಿವೈಡ್ ಬೈ
ವಿ ಸೆಕೆಂಡರಿ ಇದಾಗುತ್ತೆ. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಇದು ಮೇಲ್ಗಡೆ ಹೋಗುತ್ತೆ, ಇದು ಕೆಳಗಡೆ ಬರುತ್ತೆ. ಇದೇನಾಗುತ್ತೆ, ವಿ ಸೆಕೆಂಡರಿ ಈಕ್ವಲ್ ಟು 230 ಡಿವೈಡ್ ಬೈ 10 ಆಗುತ್ತೆ. ದಟ್ ಇಸ್ 23 ವೋಲ್ಟೇಜ್ ಇಲ್ಲಿ ಸೆಕೆಂಡರಿ ಇಲ್ಲಿ ಆಗ್ತಾ ಇರೋದು. ಅದನ್ನೇ ಮಾಡ್ತಾ ಇರೋದು. N1 ಡಿವೈಡ್ ಬೈ N2 ಈಕ್ವಲ್ ಟು V1 ಡಿವೈಡ್ ಬೈ V2 ಆಗುತ್ತೆ. N1 ಡಿವೈಡ್ ಬೈ N2 is 10:1 ಆಗುತ್ತೆ. ದಟ್ಸ್ RMS ವ್ಯಾಲ್ಯೂ ಆಫ್ ದ ಪ್ರೈಮರಿ ವೋಲ್ಟೇಜ್ 230 ವೋಲ್ಟೇಜ್ ಇದೆ. ಇದನ್ನ ನಾವು ಡೈರೆಕ್ಟ್ ಆಗಿ ಅಪ್ಲೈ ಮಾಡೋದಕ್ಕಾಗಲ್ಲ. ಯಾಕಂದ್ರೆ ನಮ್ಗೆ ಆಲ್ರೆಡಿ ಫಾರ್ಮುಲಾದಲ್ಲಿ ಗೊತ್ತಿದೆ, VRMS ಈಕ್ವಲ್ ಟು VM ಡಿವೈಡ್ ಬೈ √2. ದಿಸ್ ಇಸ್ ಫಾರ್ ಫುಲ್ ವೇವ್ ರೆಕ್ಟಿಫೈರ್, ಸಾರಿ ಆಫ್ ವೇವ್ ರೆಕ್ಟಿಫೈರ್. ಆಫ್ ವೇವ್ ರೆಕ್ಟಿಫೈರ್ ನಮಗೆ VRMS ಏನಂತ ತಿಳ್ಕೊಬೇಕು. ವಾಟ್ ಇಸ್ ದ VRMS? ಇಲ್ಲಿ ನಮ್ಮ ಫಾರ್ಮುಲಾ ತಗೊಂಡಾಗ VRMS ಈಕ್ವಲ್ ಟು VM ಡಿವೈಡ್ ಬೈ 2 ಇದೆ. ಇದನ್ನ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಅಂಡ್ ಓಕೆ, ಸಾರಿ, ಇದು ಫುಲ್ ವೇ ಆಗ್ಬೇಕಾಗುತ್ತೆ. ನಾವು ಯಾಕಂದ್ರೆ ಪ್ರೈಮರಿ ಆಫ್ ಸೋರ್ಸ್ ಏನಾಗುತ್ತೆ, ಎರಡು ಇರೋದ್ರಿಂದ VRMS ಈಕ್ವಲ್ ಟು VM ಡಿವೈಡ್ ಬೈ √2 ಫುಲ್ ವೇವ್ ನಾನು ಹಾಕ್ಬೇಕಾಗುತ್ತೆ. ಇದು ಫುಲ್ ವೇವ್ ಇರೋದ್ರಿಂದ ಫುಲ್ ವೇವ್ ತಗೋತಾ ಇದೀವಿ. ನನಗೆ ಬೇಕಾಗಿರೋದು ಪೀಕ್ ಬೇಕಾಗುತ್ತೆ. ಪ್ರೈಮರಿ ಪೀಕ್ ಈಕ್ವಲ್ ಟು √2 ಇಂಟು VRMS ಆಗುತ್ತೆ. ಇಟ್ಸ್ √2 ಇಂಟು 230 ಹಾಕಿದಾಗ 325 ವೋಲ್ಟೇಜ್ ಬರುತ್ತೆ. ಇದು ಸೆಕೆಂಡರಿ ವೋಲ್ಟೇಜ್, ಸಾರಿ ಪ್ರೈಮರಿದು ಪೀಕ್ ವೋಲ್ಟೇಜ್ ಆಗುತ್ತೆ. ಇದನ್ನ ನಾನು ಸೆಕೆಂಡರಿ ವೋಲ್ಟೇಜ್ ಹಾಕ್ತಾ ಇದ್ದೀನಿ. ಸೆಕೆಂಡರಿ ವೋಲ್ಟೇಜ್ ಈಕ್ವಲ್ ಟು ಪ್ರೈಮರಿ ವೋಲ್ಟೇಜ್ N2 ಡಿವೈಡ್ ಬೈ N1 ಹಾಕಿದಾಗ 32.53 ವೋಲ್ಟೇಜ್ ಬರುತ್ತೆ. ಇದನ್ನ ನಾನು VDC ಹಾಕ್ತೀನಿ. VDC ಈಕ್ವಲ್ ಟು VM ಡಿವೈಡ್ ಬೈ ಪೈ ಇಂಟು RL, ಅಥವಾ IDC ಈಕ್ವಲ್ ಟು IM ಡಿವೈಡ್ ಬೈ ಪೈ ಆಗಿರುತ್ತೆ. You can say VSM, maximum VSM divided by pi. You can use this formula or this formula. P equal to I into RL ಇದು ಫಾರ್ಮುಲಾ ಗೊತ್ತಿದೆ. ಇಲ್ಲಿ ನಮಗೆ ಲೋಡ್ ರೆಸಿಸ್ಟರ್ ಕೊಟ್ಟಿದ್ದಾರೆ, ಅದು ನಾವು ನೋಡ್ಬೇಕಾಗುತ್ತೆ. ಲೋಡ್ ರೆಸಿಸ್ಟರ್ ಗೊತ್ತಿಲ್ಲ, so then we cannot use this formula. ಈ ಫಾರ್ಮುಲಾ ನಾವು ಯೂಸ್ ಮಾಡಕ್ಕಾಗಲ್ಲ. Only we can use this V secondary of P divided by pi ಮಾಡಿದ್ರೆ ನಮ್ಗೆ ಏನಾಗುತ್ತೆ, VDC ಸಿಗುತ್ತೆ. ಫಸ್ಟ್ ಸ್ಟೇಟ್ಮೆಂಟ್ ಕ್ಲಿಯರ್ ಆಯ್ತು. ಸೆಕೆಂಡ್ ಸ್ಟೇಟ್ಮೆಂಟ್ ಏನಾಗುತ್ತೆ ಪ್ರಾಬ್ಲಮ್ ಅಲ್ಲಿ, the peak inverse voltage. Peak inverse voltage ಇದ್ರದ್ದು ಏನಿದೆ, ಸೆಕೆಂಡರಿ ವೋಲ್ಟೇಜ್ ಪೀಕ್ ಮ್ಯಾಕ್ಸಿಮಮ್ ಅದೇ ಆಗುತ್ತೆ. It's 35. During the negative of cycle of AC supply, the diode is reverse biased and hence no conduction takes place. Therefore, the maximum secondary voltage appears across the diode. That is 32.53 ಆಗಿರುತ್ತೆ. 32.53 is the peak inverse voltage. The problem number 3, a crystal diode having internal resistance. ಡಯೋಡ್ ತಗೊಂಡಿದೀವಿ, ಅದಕ್ಕೆ ಇಂಟರ್ನಲ್ ರೆಸಿಸ್ಟೆನ್ಸ್ 20 ಓಮ್ ಅಂತ ಕೊಡ್ತಾ ಇದೀವಿ. ಇದುವರೆಗೂ ನಾವು ಡಯೋಡ್ ರೆಸಿಸ್ಟರ್ ನ ತಗೊಂಡಿರಲಿಲ್ಲ, ಇಲ್ಲಿ ತಗೋತಾ ಇದೀವಿ. ಜಸ್ಟ್ ಬಿ ಕೇರ್ಫುಲ್. RF ಅಂತ ಸಿಕ್ಕಿದೆ, ದಟ್ ಇಸ್ ಅ ಡಯೋಡ್ ರೆಸಿಸ್ಟರ್, ಇಸ್ ಯೂಸ್ಡ್ ಆಫ್ ವೇವ್ ರೆಕ್ಟಿಫೈರ್. ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನಿದೆ, ಆಫ್ ವೇವ್ ರೆಕ್ಟಿಫೈರ್ ಅಂತ ಹೇಳ್ತಾ ಇದೀವಿ. ಅಂಡ್ ಇಫ್ ಅಪ್ಲೈಡ್ ವೋಲ್ಟೇಜ್ V ಈಕ್ವಲ್ ಟು 50 sin ಒಮೆಗಾ ಟಿ ಅಂತ ತಗೊಂಡಿದೀವಿ. ಇಲ್ಲಿ ನಮಗೆ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ, 50 sin ಒಮೆಗಾ ಟಿ ಒಂದು ಈಕ್ವೇಷನ್ ಫಾರ್ಮಲ್ ಕೊಟ್ಟಿದ್ದಾರೆ. ಅಂಡ್ ದ ಲೋಡ್ ರೆಸಿಸ್ಟೆನ್ಸ್ RL ಈಕ್ವಲ್ ಟು 800 ಓಮ್ ಅಂತ ಕೊಟ್ಟಿದ್ದಾರೆ. ಇದು ನಮಗೆ ಗಿವನ್ ಡೇಟಾ. ಕ್ವಶನ್ ಮಾರ್ಕ್ ಏನಾಗುತ್ತೆ, IMO, IDC, IRMS ನ ಫೈಂಡ್ ಔಟ್ ಮಾಡಬೇಕು. ಅಂದ್ರೆ ಪೀಕ್ ವ್ಯಾಲ್ಯೂ ಆಫ್ ಕರೆಂಟ್, DC ಕರೆಂಟ್, RMS ವ್ಯಾಲ್ಯೂ ಕರೆಂಟ್ ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ದೆನ್ AC ಪವರ್ ಇನ್ಪುಟ್ AC ಪವರ್, ಔಟ್ಪುಟ್ DC ಪವರ್ ನಾವು ಫೈಂಡ್ ಔಟ್ ಮಾಡಬೇಕು. DC ಔಟ್ಪುಟ್ ವೋಲ್ಟೇಜ್ VDC ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಅಂಡ್ ಎಫಿಷಿಯನ್ಸಿ ಆಫ್ ದ ರೆಕ್ಟಿಫೈರ್ ಎಫಿಷಿಯನ್ಸಿನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನಾವು ಫಸ್ಟ್ ಅರ್ಥ ಮಾಡ್ಕೊಬೇಕಾಗಿರೋದೇನು, ಈ ಈಕ್ವೇಷನ್ ಅಲ್ಲಿ VM ಏನು ಅಂತ ತಗೊಳ್ಬೇಕು. ಅದು ಇದೊಂದು ಸೈನೋಸಾಯ್ಡಲ್ ಈಕ್ವೇಷನ್ಸ್ ಅಂತ ಕರಿತೀವಿ. ಯಾವುದೇ ಒಂದು ಸೈನ್ ವೇವ್ ನ ವಿ ಕ್ಯಾನ್ ರೆಪ್ರೆಸೆಂಟೆಡ್ ಇನ್ ದಿಸ್ ಫಾರ್ಮ್. ಈ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. V ಈಕ್ವಲ್ ಟು VM ಸೈನ್ ಥೀಟಾ ಅಂತ ಹೇಳ್ತಾರೆ. ಇದನ್ನ VM ಅಂದ್ರೆ ಇದು, ಇಲ್ಲಿ ಏನಿದೆ ಈ ಕ್ವಾಂಟಿಟಿನ ನಾವು VM ಅಂತ ಕರಿತೀವಿ. ವಿ ಗೆಟ್ VM ಸಿಕ್ಕಿದೆ ನಮ್ಗೆ. VM ಈಕ್ವಲ್ ಟು 50 ವೋಲ್ಟ್. ಇದ್ರದ್ದು ಯೂನಿಟ್ ಆಗಿರೋದು 50 ಆಗುತ್ತೆ. ದಿಸ್ ಇನ್ಪುಟ್ ವೋಲ್ಟೇಜ್ ಅಂಡ್ ಲೋಡ್ ರೆಸಿಸ್ಟೆನ್ಸ್ RL ಕೊಟ್ಟಿದ್ದಾರೆ. ಅದರಿಂದ ಮ್ಯಾಕ್ಸಿಮಮ್ ವೋಲ್ಟೇಜ್ ಪೀಕ್ ವ್ಯಾಲ್ಯೂ ಏನಾಗುತ್ತೆ 50 ವೋಲ್ಟೇಜ್. ನಮ್ಗೆ ಏನ್ ಬೇಕಾಗಿದೆ, DC ಔಟ್ಪುಟ್ ವೋಲ್ಟೇಜ್ ಬೇಕಾಗಿದೆ. ಔಟ್ಪುಟ್ DC ನಮ್ಗೆ ಫಾರ್ಮುಲಾ ಏನಾಗಿದೆ, VDC. ಇಲ್ಲಿ ನಾವು ಯಾವ್ದು ಯೂಸ್ ಮಾಡಬೇಕು, ಆಫ್ ವೇವ್ ರೆಕ್ಟಿಫೈರ್. VDC ಏನಾಗುತ್ತೆ, ವಿ ಕ್ಯಾನ್ ಅಪ್ಲೈ ದ ಫಾರ್ಮುಲಾ ಅಪ್ಲೈ ಮಾಡಬಹುದು. ಇಲ್ಲಿ 1 by 1 ಹೋಗ್ತಾ ಇದೀವಿ, IDC ಹೋಗ್ತಾ ಇದೀವಿ. IDC ಈಕ್ವಲ್ ಟು IM ಡಿವೈಡ್ ಬೈ ಪೈ ಆಗುತ್ತೆ. IM ನನ್ಗೆ ಗೊತ್ತಿಲ್ಲ, ವಿ ಗೆಟ್ VM ಇದೆ. VM ಇಂದ IM ಫೈಂಡ್ ಔಟ್ ಮಾಡಬಹುದಾ? ಡೆಫಿನೆಟ್ಲಿ. ಯಾಕಂತಂದ್ರೆ ನಮ್ಗೆ ರೆಸಿಸ್ಟೆನ್ಸ್ ಗೊತ್ತಿದೆ. I ಈಕ್ವಲ್ ಟು V by R ಅನ್ನೋದು ಫಾರ್ಮುಲಾನು ಗೊತ್ತಿದೆ ಆಸ್ ಪರ್ ದ ಓಮ್ಸ್ ಲಾ. ನನ್ಗೆ V ಗೊತ್ತಿದೆ, ಡಿವೈಡ್ ಬೈ ರೆಸಿಸ್ಟೆನ್ಸ್ ಮಾಡಿದ್ರೆ ನನ್ಗೆ ಏನ್ ಸಿಗುತ್ತೆ, I ಆಗುತ್ತೆ. ಪೀಕ್ ವೋಲ್ಟೇಜ್ ಏನಾಗುತ್ತೆ 50 ವೋಲ್ಟೇಜ್. ರೆಸಿಸ್ಟರ್ ಏನಾಗಿದೆ, ಎರಡಿದೆ. ಆಫ್ ವೇವ್ ರೆಕ್ಟಿಫೈರ್ ರೆಸಿಸ್ಟರ್ ಅಂತ ತಗೊಂಡಾಗ ಇಲ್ಲಿ ಡಯೋಡ್ ರೆಸಿಸ್ಟರ್ ಮತ್ತೆ ಲೋಡ್ ರೆಸಿಸ್ಟರ್. ಸರ್ಕ್ಯೂಟ್ ಯಾವ ತರ ಕನೆಕ್ಟ್ ಆಗಿರುತ್ತೆ, ಈ ತರ ಕನೆಕ್ಟ್ ಆಗಿರುತ್ತೆ. ಇದು ಈ ಡಯೋಡ್ ಜಾಗದಲ್ಲಿ ನಾನು ಏನ್ ಮಾಡ್ತೀನಿ, ರೆಸಿಸ್ಟರ್ ಹಾಕ್ತೀನಿ. ಇದು 20 ಓಮ್ ಆಗುತ್ತೆ, ಇದೇನಾಗುತ್ತೆ 800 ಓಮ್ ಆಗುತ್ತೆ. ಇವೆರಡು ಸೀರೀಸ್ ಫ್ಯಾಷನ್ ಅಲ್ಲಿ ಕನೆಕ್ಟ್ ಆಗುತ್ತೆ. ಈ ಪಾಯಿಂಟ್ ಇಂದ ತಗೊಂಡಾಗ ಇದನ್ನ ಎರಡು ಆಡ್ ಅಪ್ ಮಾಡ್ತಾ ಹೋಗೋದು. ಅದನ್ನೇ ಇಲ್ಲಿ ಮಾಡಿರೋದು. VM ಈಕ್ವಲ್ ಟು RF ಪ್ಲಸ್ R, VM ಡಿವೈಡ್ ಬೈ RF ಪ್ಲಸ್ RL. 50 ಡಿವೈಡ್ ಬೈ 20 ಪ್ಲಸ್ 800 ಮಾಡಿದ್ರೆ 61 ಮಿಲಿ ಆಂಪ್ ಬರುತ್ತೆ. IM ಸಿಕ್ತು. IM ಸಿಕ್ಕಿದ್ರೆ ಏನ್ ಮಾಡ್ಬೋದು, ಯು ಕ್ಯಾನ್ ಈಸಿಲಿ ಫೈಂಡ್ ಔಟ್ ದ IDC ಈಕ್ವಲ್ ಟು IM ಡಿವೈಡ್ ಬೈ ಪೈ. ಆಫ್ ವೇವ್ ರೆಕ್ಟಿಫೈರ್ ಆಗಿರೋದ್ರಿಂದ IRMS ಈಕ್ವಲ್ ಟು IM ಡಿವೈಡ್ ಬೈ 2 ಆಗುತ್ತೆ.
ಸಿ ವಿ ಸಾಲ್ವ್ ದ ಫಸ್ಟ್ ಇಕ್ವೇಶನ್, ಫಸ್ಟ್ ಕ್ವಾಂಟಿಟಿ ನಾವು ಸಾಲ್ವ್ ಮಾಡಿದ್ವಿ. ಎ ಸಿ ಪವರ್ ಇನ್ಪುಟ್ ಮತ್ತೆ ಡಿ ಸಿ ಪವರ್ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಎ ಸಿ ಪವರ್ ಇನ್ಪುಟ್ಗೆ ಪಿ ಈಕ್ವಲ್ ಟು ಐ ಇಂಟು ಐ ಸ್ಕ್ವೇರ್ ಇಂಟು ಆರ್ ಅನ್ನೋದು ನಮ್ಗೆ ಆಲ್ರೆಡಿ ಗೊತ್ತಿದೆ. ಐ ಸ್ಕ್ವೇರ್ ಅಲ್ಲಿ ನಾವು ಎ ಸಿ ಅಂತ ತಗೊಂಡಾಗ ಆರ್ ಎಂ ಎಸ್ ವ್ಯಾಲ್ಯೂ ತಗೊಬೇಕಾಗುತ್ತೆ. ಐ ಆರ್ ಎಂ ಎಸ್ ಸ್ಕ್ವೇರ್ ಇಂಟು ಆರ್ ಅಲ್ಲಿ ಎರಡು ಬರುತ್ತೆ, ಆರ್ ಎಫ್ ಪ್ಲಸ್ ಆರ್ ಆಗುತ್ತೆ. ಎರಡನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ವಿ ನೋ ದಟ್ ಐ ಆರ್ ಎಂ ಎಸ್ ಇಲ್ಲಿ ಸಿಕ್ಕಿದೆ 30.5 ಮಿಲಿ ಆಂಪ್ ಅಂತ ತಗೊಂಡಾಗ ಇಲ್ಲಿ 30.5 ಡಿವೈಡ್ ಬೈ 1000 ಅಂತ ಹೇಳ್ತಾ ಇದೆ. 1000 ಯಾಕೆ ಅಂದ್ರೆ ಮಿಲಿ ಅಂದ್ರೆ 10⁻³ ಇನ್ಸ್ಟೆಡ್ ಆಫ್ ಡೂಯಿಂಗ್ 10⁻³ ಅವರು ಡಿವೈಡ್ ಬೈ 1000 ಮಾಡ್ತಾ ಇದ್ದಾರೆ. ಎರಡು ಒಂದೇ. ಯು ಕ್ಯಾನ್ ಯೂಸ್ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ರಿ. ಇದನ್ನ ಸಾಲ್ವ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ 0.763 ವ್ಯಾಟ್ಸ್ ಬರುತ್ತೆ. ಎ ಸಿ ಪವರ್ ಆಗುತ್ತೆ. ಡಿ ಸಿ ಪವರ್ ಅಂತ ತಗೊಂಡಾಗ ಐ ಡಿ ಸಿ ಸ್ಕ್ವೇರ್ ಇಂಟು ಆರ್ ಎಲ್ ಆಗುತ್ತೆ. ಇಲ್ಲಿ ಆರ್ ಎಫ್ ಯಾಕೆ ತಗೊಂಡಿಲ್ಲ ಅಂದ್ರೆ ಔಟ್ಪುಟ್ ಅಲ್ಲಿ ನಮ್ಗೆ ಅಕ್ರಾಸ್ ಲೋಡ್ ಅಂತ ತಗೋತೀವಿ. ಲೋಡ್ ಅಲ್ಲಿ ಇರೋದು ಒಂದೇ ರೆಸಿಸ್ಟರ್ ಆರ್ ಎಲ್, ಹಾಗಾಗಿ ಇಲ್ಲಿ ಆರ್ ಎಲ್ ತಗೊಂಡಿದ್ದೀವಿ. ಐ ಡಿ ಸಿ ಇಂಟು ಆರ್ ಎಲ್ ಆಗುತ್ತೆ. ದಟ್ ಇಸ್ ಐ ಡಿ ಸಿ ಅಗೇನ್ 19.4 ಮಿಲಿ ಅಂತ ತಗೊಂಡಿರೋದು ಡಿವೈಡ್ ಬೈ 1000 ಮಾಡ್ತಾ ಇದೀವಿ. ಅದನ್ನ ಸ್ಕ್ವೇರ್ ಇಂಟು 800 ಮಾಡಿದಾಗ 0.3 ವ್ಯಾಟ್ ಆಗಿದೆ. ಎ ಸಿ ಪವರ್ ಮತ್ತೆ ಡಿ ಸಿ ಪವರ್ ಸಿಕ್ಕಿದೆ. ಎಫಿಷಿಯನ್ಸಿ ಫೈಂಡ್ ಔಟ್ ಮಾಡೋದು ಈಸಿ. ದೆನ್ ಡಿ ಸಿ ಔಟ್ಪುಟ್ ವೋಲ್ಟೇಜ್ ನಮ್ಗೆ ಗೊತ್ತಿದೆ. ವಿ ನೋ ದಟ್ ವಿ ಡಿ ಸಿ ಈಕ್ವಲ್ ಟು ಐ ಡಿ ಸಿ ಇಂಟು ಆರ್ ಎಲ್ ಮಾಡ್ಬೋದು, ಅಥವಾ ವಿ ಕ್ಯಾನ್ ಡೂ ವಿ ಎಂ ಡಿವೈಡ್ ಬೈ 2 ಮಾಡಿದ್ರು ನಮಗೆ ಸೇಮ್ ಆನ್ಸರ್ ಸಿಗುತ್ತೆ. ದಟ್ ಯು ಕ್ಯಾನ್ ರೈಟ್. Then efficiency equal to output DC power divided by AC power ಇಲ್ಲಿ ಸಿಕ್ಕಿದೆ 0.301 divided by 760. ಅದನ್ನ ನಾವು ಡಿವೈಡ್ ಮಾಡಿದ್ರೆ ಪರ್ಸೆಂಟೇಜ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ನಮಗೆ ಎಫಿಷಿಯನ್ಸಿ ಸಿಗುತ್ತೆ. ದಿಸ್ ಸಿಂಪ್ಲೆಸ್ಟ್ ಪ್ರಾಬ್ಲಮ್. ಓನ್ಲಿ ಯು ಶುಡ್ ನೋ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ ಅರ್ಥ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಪ್ರಾಬ್ಲಮ್ ನಂಬರ್ 4, half wave rectifier ಇದೆ. ಇಸ್ ಯೂಸ್ ಟು ಸಪ್ಲೈ 50 ವೋಲ್ಟೇಜ್ DC. ನಾವಿಲ್ಲಿ ಹಾಫ್ ವೇವ್ ರೆಕ್ಟಿಫೈರ್ ಸರ್ಕ್ಯೂಟ್ ಇದೆ, ನಾವು ಅದನ್ನ ಯೂಸ್ ಮಾಡ್ತಾ ಇದೀವಿ. ಏನಕ್ಕೆ ಅಂದ್ರೆ 50 ವೋಲ್ಟೇಜ್ ನ ಡಿಸಿ ಸಪ್ಲೈ ಮಾಡೋದಕ್ಕೋಸ್ಕರ ನಮ್ಗೊಂದು ಅಪ್ಲಿಕೇಶನ್ ಇದೆ. ಅದಕ್ಕೆ 50 ವೋಲ್ಟೇಜ್ ಡಿಸಿ ಬೇಕಾಗಿದೆ. ಅದಕ್ಕೊಂದು ಹಾಫ್ ವೇವ್ ರೆಕ್ಟಿಫೈರ್ ಯೂಸ್ ಮಾಡ್ತಾ ಇದೀವಿ. ಟು ರೆಸಿಸ್ಟಿವ್ ಲೋಡ್, ಅಲ್ಲಿ ರೆಸಿಸ್ಟಿವ್ ಲೋಡ್ ಇದೆ 800 ಓಮ್ ಇದೆ. ದ ಡಯೋಡ್ ಆಸ್ ಎ ರೆಸಿಸ್ಟೆನ್ಸ್, ಇಲ್ಲಿ ಡಯೋಡ್ ಯೂಸ್ ಮಾಡ್ತಾ ಇದೀವಿ. ಡಯೋಡ್ ಅಲ್ಲಿ 25 ಓಮ್ ರೆಸಿಸ್ಟೆನ್ಸ್ ಇದೆ. ಕ್ಯಾಲ್ಕುಲೇಟ್ ಎಸಿ ವೋಲ್ಟೇಜ್ ರಿಕ್ವೈರ್ಡ್. ಇನ್ಪುಟ್ ಎಷ್ಟು ಬೇಕು ಅಂತ ಕೇಳ್ತಾ ಇದೀವಿ ನಾವು. ಇಲ್ಲಿ ರಿವರ್ಸ್, ಇದುವರೆಗೂ ಪ್ರೀವಿಯಸ್ ಕೇಸ್ ಅಲ್ಲೆಲ್ಲ ಇನ್ಪುಟ್ ಕೊಡ್ತಾ ಇದೆ, ಔಟ್ಪುಟ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾ ಇದ್ದು. ಬಟ್ ಇಲ್ಲಿ ಏನಾಗ್ತಾ ಇದೆ, ಔಟ್ಪುಟ್ ಕೊಡ್ತಾ ಇದ್ರೆ ಅಂದ್ರೆ ಇಲ್ಲಿ ಕೊಟ್ಟಿರೋದೇನು ವಿ ಡಿ ಸಿ. ಗಿವನ್ ಡೇಟಾ ಏನಾಗಿರುತ್ತೆ, ವಿ ಡಿ ಸಿ ಈಕ್ವಲ್ ಟು 50 ವೋಲ್ಟೇಜ್ ಇದೆ. ಲೋಡ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ, ಆರ್ ಎಲ್ ಈಕ್ವಲ್ ಟು 800 ಓಮ್ ಕೊಟ್ಟಿದ್ದಾರೆ. ದೆನ್ ಆರ್ ಎಫ್ is equal to 25 ohm ಆಗಿದೆ. These are the given data. What we have to calculate, VAC ಕಂಡುಹಿಡಿಯಬೇಕು. VAC ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ನಮ್ಗೆ VM ಬೇಕು. VDC ಇಂದ VM ಕಂಡುಹಿಡಿಯಕ್ಕಾಗತ್ತಾ? ಯಾ, ಡೆಫಿನೆಟ್ಲಿ. VDC ಈಕ್ವಲ್ ಟು VM ಹಾಫ್ ವೇವ್ ರೆಕ್ಟಿಫೈರ್ ಆದ್ರೆ ಏನಾಗುತ್ತೆ, VM ಡಿವೈಡ್ ಬೈ 2 ಆಗಿರುತ್ತೆ. ಇದನ್ನ ನಮ್ಗೆ ಅರ್ಥ ಮಾಡಿಸ್ಕೊಂಡ್ರೆ we can with the help of VDC we can find out VM. ಈ VM ನ ತಗೊಂಡೋಗಿ VAC ಫಾರ್ಮುಲಾ ಹಾಕಿದ್ರೆ ನಮ್ಗೆ ಸಿಗುತ್ತೆ. This is way you have to understand the ಪ್ರಾಬ್ಲಮ್ ನ ನಾವು ಈ ತರ ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾವು ನೋಡಬಹುದು DC ಪವರ್ 50 ವೋಲ್ಟೇಜ್ ಇದೆ. ಡಯೋಡ್ ರೆಸಿಸ್ಟರ್ ಆರ್ ಎಲ್ ಏನ್ ಗಿವನ್ ಡೇಟಾ ಕೊಟ್ಟಿದೆ ಲಿಸ್ಟ್ ಮಾಡಿದೀವಿ. ನಮ್ಗೆ ಇಲ್ಲಿ ಏನ್ ಬೇಕು, VM ಬೇಕಾಗುತ್ತೆ. VM ಗೆ ಐದರ್ ಯು ಕ್ಯಾನ್ ಯೂಸ್ VDC ಈಕ್ವಲ್ ಟು IDC ಇಂಟು RL, ಅಥವಾ ನಾವು ಪ್ರೀವಿಯಸ್ ಪ್ರಾಬ್ಲಮ್ ಗಳಲ್ಲಿ ಯೂಸ್ ಮಾಡಿದೀವಲ್ಲ ಆ ತರ ಯೂಸ್ ಮಾಡಬಹುದು. IDC ಗೊತ್ತಿದೆ, IDC ಈಕ್ವಲ್ ಟು IM ಡಿವೈಡ್ ಬೈ ಪೈ ಆಗುತ್ತೆ ಇಂಟು RL. ಯು ಕ್ಯಾನ್ ರೀಪ್ಲೇಸ್ IM, I ಈಕ್ವಲ್ ಟು V ಬೈ R, ದಟ್ ಇಸ್ VM ಡಿವೈಡ್ ಬೈ RF ಪ್ಲಸ್ RL. ಈ IM ಜಾಗದಲ್ಲಿ ನಾವೇನ್ ರಿಪ್ಲೇಸ್ ಮಾಡ್ತಾ ಇದೀವಿ, VM ರಿಪ್ಲೇಸ್ ಮಾಡ್ತಾ ಇದೀವಿ. ಇಲ್ಲಿ ಪೈ ಮಿಕ್ಕಿದೆಲ್ಲ ಏನಿದೆ ಅದೇ ತರ ಇದೆ. ದಟ್ ಇಸ್ VM ಡಿವೈಡ್ ಬೈ ಪೈ ಇಂಟು RF ಪ್ಲಸ್ RL ಆಗುತ್ತೆ. ಸೊ ದಿಸ್ ಇಸ್ ದ ಈಕ್ವೇಷನ್. ವಿ ನೋ RL, RF ಅಂಡ್ ಪೈ ವ್ಯಾಲ್ಯೂ ಗೊತ್ತಿದೆ, VDC ವ್ಯಾಲ್ಯೂ ಗೊತ್ತಿದೆ. ಎಲ್ಲಾನು ಸಾಲ್ವ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ, VM ಸಿಗುತ್ತೆ. ಸೊ ದಿಸ್ ಇಸ್ ದ ಸಿಂಪ್ಲೆಸ್ಟ್ ಫಾರ್ಮುಲಾ. VM ಸಿಕ್ಕಿದೆ ನಮ್ಗೆ. VM 162 ವೋಲ್ಟೇಜ್ ಇದೆ. ಹೆನ್ಸ್ ದ AC voltage maximum, AC voltage of the maximum value is 162 voltage is required. ಇದು ನಮ್ಗೆ AC voltage ನಮ್ಗೆ ಅವಶ್ಯಕತೆ ಇದೆ. ಇದನ್ನ ಹಾಕಿದ್ರೆ ನಮ್ಗೆ ಏನಾಗುತ್ತೆ, 50 voltage ಸಿಗುತ್ತೆ. This is the way you can solve it. Problem number 5. A full wave rectifier is used to diode. ಎರಡು ಡಯೋಡ್ ಯೂಸ್ ಮಾಡ್ತಾ ಇದೀವಿ full wave rectifier ಅಲ್ಲಿ. The internal resistance of this each diode is at 20 ohm. Diode internal resistance RF ಏನಾಗಿದೆ 20 ohm ಅಂತ ಕೊಡ್ತೀವಿ. The transformer RMS secondary voltage. ಟ್ರಾನ್ಸ್ಫಾರ್ಮರ್ ಅಂತ ತಗೊಂಡಾಗ ಇಲ್ಲಿ ಎರಡಿದೆ, ಪ್ರೈಮರಿ ಮತ್ತೆ ಸೆಕೆಂಡರಿ. ಇದು ಪ್ರೈಮರಿ ಮತ್ತೆ ಸೆಕೆಂಡರಿ. ಇಲ್ಲಿ ಏನ್ ಹೇಳ್ತಾ ಇದ್ರೆ RMS ವ್ಯಾಲ್ಯೂ ಆಫ್ ಸೆಕೆಂಡರಿ ವೋಲ್ಟೇಜ್ ಫ್ರಮ್ ದ ಸೆಂಟರ್ ಟ್ಯಾಪ್ ಟು ದ ಈಚ್ ಎಂಡ್ ಆಫ್ ದ ಸೆಕೆಂಡರಿ ಇಸ್ ಅ 50 ವೋಲ್ಟ್. ಸೆಂಟರ್ ಟ್ಯಾಪ್ ಇಂದ ಈಚ್ ಎಂಡ್ ಏನಾಗ್ತಾ ಹೋಗ್ತಾ ಇದೆ 50 ವೋಲ್ಟೇಜ್ ಅಂತ ಹೇಳ್ತಾ ಇದ್ದಾರೆ ನಾವು. ಅಂಡ್ ದ ಲೋಡ್ ರೆಸಿಸ್ಟೆನ್ಸ್ 980 ಓಮ್ ಅಂತ ಕರಿತೀವಿ. ಇದು ಫುಲ್ ವೇವ್ ರೆಕ್ಟಿಫೈರ್, ಬಟ್ ಸೆಂಟರ್ ಟ್ಯಾಪ್ ಟ್ರಾನ್ಸ್ಫಾರ್ಮರ್ ಫುಲ್ ವೇವ್ ರೆಕ್ಟಿಫೈರ್ ಆಗುತ್ತೆ. ಇದನ್ನ ನಾವು ಎಕ್ಸ್ಪ್ಲೈನ್ ಮಾಡಿಲ್ಲ, ಬಟ್ ಆದ್ರೂ ನಾವು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದೀವಿ. ಬಟ್ ಸೇಮ್ ಫಾರ್ಮುಲಾಗಳನ್ನು ಯೂಸ್ ಮಾಡ್ತೀವಿ.
ದ ಮೀನ್ ಲೋಡ್ ಕರೆಂಟ್ ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ, ದಟ್ ಇಸ್ IDC ಫೈಂಡ್ ಔಟ್ ಮಾಡಬೇಕು. ದ RMS ವ್ಯಾಲ್ಯೂ ಆಫ್ ಲೋಡ್ ಕರೆಂಟ್, ದಟ್ ಇಸ್ IRMS ಫೈಂಡ್ ಔಟ್ ಮಾಡಬೇಕಾಗುತ್ತೆ. ನಮ್ಗ ಯಾವ ರೆಕ್ಟಿಫೈರ್ ಅದು ಫುಲ್ ವೇವ್ ರೆಕ್ಟಿಫೈರ್. IDC ಈಕ್ವಲ್ ಟು ದಟ್ ಇಸ್ IM ಡಿವೈಡ್ ಬೈ 2IM ಡಿವೈಡ್ ಬೈ ಪೈ ಆಗುತ್ತೆ. IRMS ಈಕ್ವಲ್ ಟು IM ಡಿವೈಡ್ ಬೈ ರೂಟ್ 2. ಇದು ನಮ್ಗೆ ಗೊತ್ತಿದ್ರೆ ವಿ ಕ್ಯಾನ್ ಈಸಿಲಿ ಸಾಲ್ವ್ ದಿಸ್. ಇದನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಕ್ವಶನ್ ಮಾರ್ಕ್ ಏನಾಗಿದೆ, IM ನಮ್ಗೇನು IM ಫೈಂಡ್ ಔಟ್ ಮಾಡಬೇಕಾಗುತ್ತೆ. IM ಫೈಂಡ್ ಔಟ್ ಯಾವ ತರ ಮಾಡ್ತೀವಿ, I ಈಕ್ವಲ್ ಟು V ಬೈ R. ಇಲ್ಲಿ ನಮಗೆ VMC ಇದೆಯಾ, ವಿ ನೀಡ್ ಟು ನೋ ದಟ್, ನಾವು ಅದನ್ನ ನೋಡ್ಬೇಕಾಗುತ್ತೆ. ದ ಟ್ರಾನ್ಸ್ಫಾರ್ಮರ್ ಸೆಕೆಂಡರಿ RMS ಸೆಕೆಂಡರಿ ಹೇಳ್ತಾ ಇದ್ದಾನೆ, VRMS ಏನಾಗ್ತಾ ಇದೆ 50 ವೋಲ್ಟೇಜ್ ಅಂತ ಹೇಳ್ತಾ ಇದ್ದಾನೆ. ಈ VRMS ಇಂದ ನಾವು VM ಫೈಂಡ್ ಔಟ್ ಮಾಡಬೇಕು. ಹೇಗೆ, VRMS ಈಕ್ವಲ್ ಟು 2VM ಡಿವೈಡ್ ಬೈ ಪೈ. ಇದು ನಮ್ಗೆ ಗೊತ್ತಿರುವಂತ ಈಕ್ವೇಷನ್. ದಟ್ ಇಸ್ ಸಾರಿ VM ಡಿವೈಡ್ ಬೈ ರೂಟ್ 2 ಆಗುತ್ತೆ. VRMS ಈಕ್ವಲ್ ಟು VM ಡಿವೈಡ್ ಬೈ ರೂಟ್ 2 ಆಗುತ್ತೆ. ಈ VM ಈಕ್ವಲ್ ಟು VRMS ಇಂಟು ರೂಟ್ 2 ಮಾಡಿದಾಗ ನಮಗೆ VM ಸಿಕ್ತು. Then I equal to V by R. See, that is IM, that is the mean load current, that's the maximum load current. IM equal to VM divided by RF plus RL ಸಿಕ್ಕಿದಾಗ ನಮಗೆ 70.7 milli amps ಸಿಗುತ್ತೆ. Then VRMS ನಾವು ಫೈಂಡ್ ಔಟ್ ಮಾಡಬೇಕು, that's IDC equal to 2IM divided by pi. ಫುಲ್ ವೇವ್ ರೆಕ್ಟಿಫೈರ್ ಆಗಿರೋದ್ರಿಂದ ಇಲ್ಲಿ 2 ಇದೆ, ಆಫ್ ವೇವ್ ರೆಕ್ಟಿಫೈರ್ ಆಗಿದ್ರೆ ಇರ್ತಾ ಇರಲಿಲ್ಲ. Then IRMS equal to IM divided by root 2. See, if you solve this, you will get this. The problem number 6, the center tap transformer ಈ ತರ ಇರುತ್ತೆ. ಫಿಗರ್ ನೋಡ್ಕೊಬೇಕು. ದ ಡಯೋಡ್ಸ್ ಆರ್ ಅಸ್ಯೂಮ್ ಟು ಬಿ ಐಡಿಯಲ್ ಡಯೋಡ್ ಅಂತ ಆಗಿದೆ. ಐಡಿಯಲ್ ಡಯೋಡ್ ಅಂದ್ರೆ ಇಂಟರ್ನಲ್ ರೆಸಿಸ್ಟೆನ್ಸ್ 0 ಅವ್ರು ಹೇಳ್ತಾ ಇದ್ದಾರೆ. ಫೈಂಡ್ DC ಔಟ್ಪುಟ್ ಕರೆಂಟ್, ಇದ್ರದ್ದು ಔಟ್ಪುಟ್ ಕರೆಂಟ್ ನ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ದಟ್ ಇಸ್ IDC. ಒನ್ ಕ್ವಶನ್ ಮಾರ್ಕ್. ಪೀಕ್ ಇನ್ವರ್ಸ್ ವೋಲ್ಟೇಜ್ PIV ಎಷ್ಟು ಅಂತ ಇದು ಮಾಡೋದು. ರೆಕ್ಟಿಫೈರ್ ಎಫಿಷಿಯನ್ಸಿ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನಮ್ಗೆ ಎರಡು ಬೇಕಾಗುತ್ತೆ, ಔಟ್ಪುಟ್ ಪವರ್ ಡಿವೈಡ್ ಬೈ ಇನ್ಪುಟ್ ಪವರ್. ಔಟ್ಪುಟ್ ಪವರ್ ಅಂದ್ರೆ DC ಪವರ್ ಬೇಕಾಗುತ್ತೆ ಅಂಡ್ AC ಪವರ್ ಬೇಕಾಗುತ್ತೆ. AC ಪವರ್ DC ಪವರ್ ಬೇಕು ಅಂದ್ರೆ ನಮ್ಗೆ VDC ವ್ಯಾಲ್ಯೂ ಬೇಕು, ದೆನ್ VRMS ವ್ಯಾಲ್ಯೂ ಬೇಕು. VDC ಕೊಟ್ಟಿದಾರ, ಇಲ್ಲ, VDC ಫೈಂಡ್ ಔಟ್ ಮಾಡಬೇಕು. ಬಟ್ ಇಲ್ಲಿ ಕೊಟ್ಟಿರೋದು ಏನಾಗುತ್ತೆ, ಟ್ರಾನ್ಸ್ಫಾರ್ಮರ್ದು ಪ್ರೈಮರಿ ವೋಲ್ಟೇಜ್ ಕೊಟ್ಟಿದ್ದಾರೆ. ಟ್ರಾನ್ಸ್ಫಾರ್ಮರ್ ಪ್ರೈಮರಿ ವೋಲ್ಟೇಜ್ 230 ವೋಲ್ಟೇಜ್ ಅಂತ ಕರ್ತಾ ಇದೀವಿ. ಇದ್ರ ಸೆಕೆಂಡರಿ ವೋಲ್ಟೇಜ್ ಗೊತ್ತಿಲ್ಲ, ಇದು ಕ್ವಶನ್ ಮಾರ್ಕ್ ಆಗಿದೆ. ಇದನ್ನ ಫೈಂಡ್ ಔಟ್ ಮಾಡೋದು ಹೇಗೆ, ನಮ್ಗೆ ಆಲ್ರೆಡಿ ಹೇಳಿದೆ, ಟ್ರಾನ್ಸ್ಫಾರ್ಮರ್ ಸೆಕೆಂಡ್ ಟರ್ನ್ ರೇಷಿಯೋ ಅಂತ ಕರಿತೀವಿ. ಇದು 5 ಡಿವೈಡ್ ಬೈ 1, ಪ್ರೈಮರಿ ಡಿವೈಡ್ ಬೈ ಸೆಕೆಂಡರಿ ಈಕ್ವಲ್ ಟು ಪ್ರೈಮರಿ ವೋಲ್ಟೇಜ್ ಇಟ್ಸ್ 230 ವೋಲ್ಟೇಜ್. ಅಂಡ್ ಒನ್ ಸೆಕೆಂಡ್, ಇದು 230 ವೋಲ್ಟೇಜ್ RMS ವ್ಯಾಲ್ಯೂ ಆಗಿರೋದ್ರಿಂದ ನಾವು ಇದನ್ನ VM ಕನ್ವರ್ಟ್ ಮಾಡಬೇಕಾಗುತ್ತೆ. VM ಕನ್ವರ್ಟ್ ಮಾಡಬೇಕಂತಂದ್ರೆ ಯು ಹ್ಯಾವ್ ಟು ಮಲ್ಟಿಪ್ಲೈ ವಿತ್ ರೂಟ್ 2 ಇಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಆ ವ್ಯಾಲ್ಯೂ ತಗೊಂಡೋಗಿ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಡಿವೈಡ್ ಬೈ V ಸೆಕೆಂಡರಿ ಏನಿದೆ, V ಸೆಕೆಂಡರಿ ಇದನ್ನ ಹಾಕಿದಾಗ ಸಿಂಪ್ಲಿಫೈ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ, ಸೆಕೆಂಡರಿ ವೋಲ್ಟೇಜ್ ಆಫ್ ಟ್ರಾನ್ಸ್ಫಾರ್ಮರ್ ಸಿಗುತ್ತೆ. ಇದನ್ನ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಫೈಂಡ್ ಔಟ್ ದ ಔಟ್ಪುಟ್ ಪವರ್. ಈ N1 ಡಿವೈಡ್ ಬೈ N2 equal to 5. ದಟ್ ಇಸ್ RMS ಪ್ರೈಮರಿ ವೋಲ್ಟೇಜ್ 230 ಆಗುತ್ತೆ. ಅದಕ್ಕೆ RMS ಸೆಕೆಂಡರಿ ವೋಲ್ಟೇಜ್ ಏನಾಗಿರುತ್ತೆ, 230 ಡಿವೈಡ್ ಬೈ 5, N1 ಡಿವೈಡ್ ಬೈ N2. ಇಲ್ಲೇನಾಗುತ್ತೆ, V ಸೆಕೆಂಡರಿ ಈಕ್ವಲ್ ಟು 230 ಡಿವೈಡ್ ಬೈ 5 ಮಾಡಿದಾಗ ನಮ್ಗೆ RMS ಸೆಕೆಂಡರಿ ವೋಲ್ಟೇಜ್ ಸಿಕ್ತು. ನಮ್ಗೆ ಮ್ಯಾಕ್ಸಿಮಮ್ ವೋಲ್ಟೇಜ್ ಬೇಕು ಅಂದ್ರೆ ಇದಕ್ಕೆ ರೂಟ್ 2 ಮಲ್ಟಿಪ್ಲೈ ಮಾಡಬೇಕು, 65. ಐದರ್ ಯು ಕನ್ವರ್ಟ್ ಇಯರ್, ಫಸ್ಟೇ ಕನ್ವರ್ಟ್ ಮಾಡಿ ಅದನ್ನ ತಗೊಬಹುದು, ಅಥವಾ ಕ್ಯಾಲ್ಕುಲೇಟ್ ಮಾಡಿ ಕನ್ವರ್ಟ್ ಮಾಡಬಹುದು. ಎರಡರ ತರಾನು ಮಾಡಿದೀವಿ ನಾವು ಪ್ರೀವಿಯಸ್ಲಿ. ಫಸ್ಟ್ ಇದನ್ನ VM ಕನ್ವರ್ಟ್ ಮಾಡ್ಕೊಂಡು ಅದರಿಂದ ನಾವು ಸೆಕೆಂಡರಿ VM ಕನ್ವರ್ಟ್ ಮಾಡಿದ್ವಿ. ಇಲ್ಲಿ RMS ಇಂದಾನೆ VM ಕನ್ವರ್ಟ್, RMS ವ್ಯಾಲ್ಯೂ ಸೆಕೆಂಡರಿ ಕನ್ವರ್ಟ್ ಮಾಡಿ RMS ಸೆಕೆಂಡರಿ ನಾವು VM ಫೈಂಡ್ ಔಟ್ ಮಾಡಿದ್ವಿ. ದಿಸ್ ಇಸ್ ದ V ಸೆಕೆಂಡರಿ ದ ಮ್ಯಾಕ್ಸಿಮಮ್ ಆಗುತ್ತೆ 65 ವೋಲ್ಟೇಜ್. ದ ಮ್ಯಾಕ್ಸಿಮಮ್ ವೋಲ್ಟೇಜ್ ಅಕ್ರಾಸ್ ದ ಆಫ್ ಸೆಕೆಂಡರಿ ವೈಂಡಿಂಗ್ ಏನಾಗುತ್ತೆ, ಡಿವೈಡ್ ಬಿಟ್ಟು. ಯಾಕೆ, ನಾವು ಸೆಂಟರ್ ಟ್ಯಾಪ್ ಟ್ರಾನ್ಸ್ಫಾರ್ಮರ್ ಅಂತ ತಗೊಂಡಾಗ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಗೆ ನಮಗೆ 65 ವೋಲ್ಟೇಜ್ ಸಿಗ್ತಾರೆ. 65 ವೋಲ್ಟೇಜ್ ಅಂದಾಗ ನಾವು ಇದು ಈ ಪಾಯಿಂಟ್, ದಿಸ್ ಇಸ್ ದ ಗ್ರೌಂಡ್ ಪಾಯಿಂಟ್. ಇಲ್ಲಿಂದ ಎಷ್ಟಿದೆ ಅಂದ್ರೆ ಡಿವೈಡ್ ಬೈ 2 ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಡಿವೈಡ್ ಬೈ 2 ಮಾಡಿರೋದು. 32.5 ಇದು 32.5 ಇದು 32.5 ಇದು VM ಆಗುತ್ತೆ. ಇದು ಒಂದು ಪಾಯಿಂಟ್ ಆಯ್ತು. ದೆನ್ ಆವರೇಜ್ DC ಕರೆಂಟ್ IDC equal to you know that I equal to V by R, that is a VM divided by RL ಆಗುತ್ತೆ. Then it's a 2 VM divided by 2D VM divided by 2 pi RL, that is IDC equal to IM 2 IM divided by pi. ಇದು ಈಕ್ವೇಷನ್. ಇಲ್ಲಿ ನಮ್ಗೆ IM ಗೊತ್ತಿಲ್ಲ, IM equal to V by R. IM ಜಾಗದಲ್ಲಿ ನಾವ್ ಏನ್ ಹೇಳ್ತೀವಿ, VM divided by RL ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಇಲ್ಲಿ 2 divided by pi ಅದೇ ತರ ಇರುತ್ತೆ. ಇಲ್ಲಿ 2 divided by pi and VM divided by RL, this is nothing but IM. ಇದು IM ಆಗುತ್ತೆ. And we know that VM RL ಗೊತ್ತಿದೆ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 0.207 ಆಂಪಿಯರ್ ಬರುತ್ತೆ. ದಟ್ ಇಸ್ DC ಕರೆಂಟ್ ಆಗುತ್ತೆ. ದೆನ್ ಪೀಕ್ ಇನ್ವರ್ಸ್ ವೋಲ್ಟೇಜ್ PIV ಅಂತ ತಗೊಂಡಾಗ ನಾವು ಸೆಕೆಂಡರಿ ನಾವು ಅಪ್ಲೈ ಮಾಡಿದಾಗ
ಕಂಪ್ಲೀಟ್ ಇಲ್ಲಿಂದ ಇಲ್ಲಿವರೆಗೆ ಇರೋ ವೋಲ್ಟೇಜ್ ಮೈನಸ್ ವೋಲ್ಟೇಜ್ ನಮ್ಗೆ ಇದ್ರ ಹತ್ರ ಬರುತ್ತೆ ಡಯೋಡ್ ಹತ್ರ. ಸಿ ಅದು ಎಷ್ಟಿದೆ 65 ವೋಲ್ಟೇಜ್. ದಟ್ಸ್ ವೈ ವಿ ಕ್ಯಾನ್ ಈಸಿಲಿ ಸೇ ಇಟ್ಸ್ 65 ವೋಲ್ಟೇಜ್ ಪೀಕ್ ಇನ್ವರ್ಸ್ ವೋಲ್ಟೇಜ್. And rectifier efficiency, that is a either you can use PAC and PDC find out ಮಾಡಬಹುದು, ಅಥವಾ ಇದೊಂದು ಡೈರೆಕ್ಟ್ ಫಾರ್ಮುಲಾ ಇದೆ 0.81 divided by 1 plus RF divided by R1. ನಾವು ಡಿರೈವೇಶನ್ ಅಲ್ಲಿ ನೋಡಬಹುದು. ಅದನ್ನೆಲ್ಲ ಸಾಲ್ವ್ ಮಾಡಿದಾಗ ನಮಗೆ ಇದು ಸಿಗುತ್ತೆ. RF ಏನಾಗುತ್ತೆ 0 ಆಗುತ್ತೆ, ಅಂದ್ರೆ ಇದು ಈ ಟರ್ಮ್ 0 ಆಗುತ್ತೆ. 81.2% is the efficiency ಆಗುತ್ತೆ. Then coming to problem number 7, bridge rectifier. In the bridge type circuit shown in figure, the diodes are assumed to be ideal. Diodes ideal ಆಗಿದೆ. DC output power ಇಲ್ಲಿ PDC find out ಮಾಡಬೇಕು, PIV find out ಮಾಡಬೇಕಾಗುತ್ತೆ. PIV of a bridge rectifier equal to VM ಅನ್ನೋದು ನಮ್ಗೆ ಗೊತ್ತಿದೆ. The output frequency equal to F. ನಮ್ದು ಇನ್ಪುಟ್ ಫ್ರೀಕ್ವೆನ್ಸಿ ಏನಿದೆ ಅದೇ ಆಗುತ್ತೆ. ದಟ್ ಇಸ್ 50 ಹರ್ಟ್ಸ್ ಅಂತ ನಾವು ಕೊಟ್ಟಿದೀವಿ. ಅದೇ 50 ಹರ್ಟ್ಸ್ ನಮಗೆ ಔಟ್ಪುಟ್ ಫ್ರೀಕ್ವೆನ್ಸಿನೂ ಬರುತ್ತೆ. ಈಸಿಯಾಗಿ ಹೇಳ್ಬೋದು. ಅಸ್ಯೂಮ್ ದಟ್ ದ ಪ್ರೈಮರಿ ಟು ಸೆಕೆಂಡರಿ ಟರ್ನ್ ರೇಷಿಯೋ ಇಸ್ 4:1. ದಟ್ ಇಸ್ 4:1 ಹೇಳ್ತಾರೆ. ಆಸ್ ಯೂಶುವಲಿ ನಾವು VM ಫೈಂಡ್ ಔಟ್ ಮಾಡೋಕ್ಕಾಗುತ್ತೆ. ಸಿ ದಟ್ಸ್ 4 divided by 1 equal to 230 divided by VM ಆಗುತ್ತೆ. Then VM equal to 230 divided by 4 ಆಗುತ್ತೆ. ಸೊ ದೆನ್ ಈ VM ಗೆ ನಾವು √2 ನ ಮಲ್ಟಿಪ್ಲೈ ಮಾಡಬೇಕು, ಯಾಕಂದ್ರೆ ಇದು RMS ವ್ಯಾಲ್ಯೂ ಇದೆ. RMS ವ್ಯಾಲ್ಯೂ ಇಂದ VM ಕನ್ವರ್ಟ್ ಮಾಡಿದಾಗ √2 ಮಾಡಿದ್ರೆ ನಮಗೆ ಈ ಆನ್ಸರ್ ಸಿಗುತ್ತೆ, ಅದು VM ಸಿಕ್ತು. ಸಿ ನೆಕ್ಸ್ಟ್ ಇದಾದ್ಮೇಲೆ ವಿ ಕ್ಯಾನ್ ಈಸಿಲಿ ಫೈಂಡ್ ಔಟ್ಪುಟ್ DC ಪವರ್. ಇದು ಫುಲ್ ವೇವ್ ರೆಕ್ಟಿಫೈರ್ ಆಗಿರೋದ್ರಿಂದ VDC equal to VM divided by √2. ಸಿಂಪಲ್ ಫಾರ್ಮುಲಾ. ಇದು ಪ್ರೈಮರಿ ಟು ಸೆಕೆಂಡರಿ ನಾವು ಮಾಡಬೇಕು, ಅದನ್ನೇ ಮಾಡಿರೋದು. ಸೆಕೆಂಡರಿ ಮಾಡಿದೀವಿ 57.5 ಬಂದಿದೆ, ಅದಕ್ಕೆ √2 ಮಾಡಿದೀವಿ. ದೆನ್ ಅವರೇಜ್ ಕರೆಂಟ್ IDC equal to IM divided by pi ಇದೆ, 2 IM divided by pi. IM ಜಾಗದಲ್ಲಿ VM divided by RL ಹಾಕಿದೀವಿ. VM ನಮ್ಗೆ ಇಲ್ಲಿ ಸಿಕ್ಕಿದೆ, ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ IDC ಸಿಕ್ಕಿದೆ. ದೆನ್ ಔಟ್ಪುಟ್ DC ವೋಲ್ಟೇಜ್ VDC equal to IDC to RL. ದಿಸ್ ಇಸ್ ದ ವೇ ಯು ಕ್ಯಾನ್ ಸಾಲ್ವ್ ಇಟ್. ಅಂಡ್ ಪ್ರಾಬ್ಲಮ್ ನಂಬರ್ 8, ಎರಡು ಫಿಗರ್ ಕೊಟ್ಟಿದೆ, ಫಿಗರ್ 1, ಫಿಗರ್ 2. So the center tap transformer and bridge rectifier. ಇದು ಸೆಂಟರ್ ಟ್ಯಾಪ್ ಟ್ರಾನ್ಸ್ಫಾರ್ಮರ್ ಆಗುತ್ತೆ. ಇದು ಸೆಂಟರ್ ಟ್ಯಾಪ್ ಟ್ರಾನ್ಸ್ಫಾರ್ಮರ್. ನೆಕ್ಸ್ಟ್ ಇದು ಬ್ರಿಡ್ಜ್ ರೆಕ್ಟಿಫೈರ್ ಆಗುತ್ತೆ. ಹ್ಯಾವಿಂಗ್ ಸೇಮ್ ಲೋಡ್ ರೆಸಿಸ್ಟೆನ್ಸ್ 100 ಓಮ್, ಇದು 100 ಓಮ್ ಇದೆ. ಅಂಡ್ ದ ಟ್ರಾನ್ಸ್ಫಾರ್ಮರ್ ಟರ್ನ್ ರೇಷಿಯೋ 5:1, 5:1. The primary of each is connected to 230 voltage 50 hertz. ಇದು 230 voltage 50 hertz ಇದೆ. Find the DC output voltage in each case. ಇಲ್ಲಿ PDC ಇಲ್ಲಿ ಏನ್ ಬರುತ್ತೆ, ಸಾರಿ DC voltage VDC ಇಲ್ಲಿ ಏನ್ ಬರುತ್ತೆ, ಇಲ್ಲಿ ಏನ್ ಬರುತ್ತೆ ನಾವು ಫೈಂಡ್ ಔಟ್ ಮಾಡಬೇಕು. ಎರಡಕ್ಕೂ ಡಿಫರೆನ್ಸಸ್ ನಾವು ಇಲ್ಲಿ ಕಂಡುಹಿಡಿಯಬೇಕಾಗುತ್ತೆ. PIV ಇಲ್ಲಿ PIV ಏನಾಗುತ್ತೆ, ಇಲ್ಲಿಂದ ಇಲ್ಲಿವರೆಗೆ ದಟ್ ಇಸ್ ನಥಿಂಗ್ ಬಟ್ 2 VM ಆಗುತ್ತೆ. ಇಲ್ಲಿ ಏನಾಗುತ್ತೆ, ಜಸ್ಟ್ VM ಆಗುತ್ತೆ. ಇಲ್ಲಿ ನೋಡಬಹುದು, ಇಲ್ಲೊಂದು VM, ಇಲ್ಲೇ VM ಪ್ಲಸ್ VM ಏನಾಗುತ್ತೆ 2 VM ಆಗುತ್ತೆ. ಇಲ್ಲಿ ಒಂದೇ VM ಇದೆ, ಹಾಗಾಗಿ ಪೀಕ್ ಇನ್ವರ್ಸ್ ವೋಲ್ಟೇಜ್ ಏನಾಗುತ್ತೆ VM ಆಗುತ್ತೆ. ಇದೇ ಡಿಫರೆನ್ಸಸ್ ಬ್ರಿಡ್ಜ್ ರೆಕ್ಟಿಫೈರ್ಗೂ ಮತ್ತೆ ಸೆಂಟರ್ ಟ್ಯಾಪ್ ಟ್ರಾನ್ಸ್ಫಾರ್ಮರ್ಗೂ. ಫಸ್ಟ್ ನಾವು ಆಸ್ ಯೂಶುವಲ್ ಇಲ್ಲಿ 230 ವೋಲ್ಟೇಜ್ ಕೊಟ್ಟಿದ್ದಾರೆ, ಇದನ್ನ ನಾವು VM ಫೈಂಡ್ ಔಟ್ ಮಾಡಬೇಕು. VM ಫೈಂಡ್ ಔಟ್ ಮಾಡಬೇಕು ಅಂತಂದಾಗ 5:1 ಟರ್ನ್ ರೇಷಿಯೋ 5 divided by 1 230 divided by VM ಆಗುತ್ತೆ. ದೆನ್ VM equal to 230 divided by 5 ಆಗುತ್ತೆ. ಅಂಡ್ ದಿಸ್ ಇಸ್ RMS ವ್ಯಾಲ್ಯೂ. ಇದಕ್ಕೆ ನಾನು ಬೇಕು ಅಂತಂದ್ರೆ, ನನಗೆ VM ಬೇಕು ಅಂದ್ರೆ ನಾನು ಏನ್ ಮಾಡ್ತೀನಿ, √2 ಮಲ್ಟಿಪ್ಲೈ ಮಾಡ್ತೀನಿ. ಫುಲ್ ವೇವ್ ರೆಕ್ಟಿಫೈರ್ ಆಗಿರುತ್ತೆ. ದೆನ್ ಈ ವ್ಯಾಲ್ಯೂನ ನಾವು ಡಿವೈಡ್ ಬೈ ಮಾಡ್ಬೇಕು, ಯಾಕಂದ್ರೆ ಇಲ್ಲಿಂದ ಇಲ್ಲಿವರೆಗೆ ನನಗೆ ಸಿಕ್ಕಿರೋದು ಈ ವ್ಯಾಲ್ಯೂ, ಅದಕ್ಕೆ ಡಿವೈಡ್ ಬೈ 2 ಮಾಡ್ಬೇಕಾಗುತ್ತೆ. ಬಟ್ ಇದಕ್ಕೆ ಡಿವೈಡ್ ಬೈ 2 ಮಾಡೋ ಅವಶ್ಯಕತೆ ಇಲ್ಲ. ನನ್ಗೆ ಇಲ್ಲೇನಾಗಿದೆ, ಜಸ್ಟ್ VM ಸಿಗುತ್ತದೆ. 5:1 ಮಾಡ್ಕೊಂಡು ನನ್ಗೆ VM ಸಿಕ್ಕಿದ್ರೆ ನನ್ಗೆ ಏನಾಗುತ್ತೆ, DC ವೋಲ್ಟೇಜ್ VDC equal to VM divided by 2 VM divided by 5 ಮಾಡಿದ್ರೆ ಸಿಂಪಲ್ ಫಾರ್ಮುಲಾ. ಅಂಡ್ PIV equal to 2 VM ಆಗುತ್ತೆ, ಇದು VM ಆಗುತ್ತೆ. ಸಿಂಪಲ್ ಇದಾಗುತ್ತೆ. ಸೆಂಟರ್ ಟ್ಯಾಪ್ ಟ್ರಾನ್ಸ್ಫಾರ್ಮರ್ ಸೆಕೆಂಡರಿ ಟರ್ನ್ ರೇಷಿಯೋ ಮ್ಯಾಕ್ಸಿಮಮ್ ವೋಲ್ಟೇಜ್ಗೆ √2 ಮಾಡಿದ್ವಿ, 65 ಇದೆ, ಅದಕ್ಕೆ ಡಿವೈಡ್ ಬೈ 2 ಮಾಡಿದೀವಿ. ಅವರೇಜ್ DC ಕರೆಂಟ್ ಫೈಂಡ್ ಔಟ್ ಮಾಡಿದ್ರೆ 2 VM divided by pi RL ಆಗುತ್ತೆ. ದೆನ್ VDC equal to, ನಾವು ಇದು ಬೇಕಾಗಿಲ್ಲ, we don't want this, we can directly write this VDC equal to 2 VM divided by pi ಮಾಡಿದ್ರು ನಮ್ಗೆ ಉತ್ತರ ಸೇಮ್ ಇರುತ್ತೆ. ಓಕೆ, ಯಾಕೆ ಅಂತಂದ್ರೆ ಇಲ್ಲಿ RL ಕ್ಯಾನ್ಸಲ್ ಆಗ್ಬಿಟ್ಟೆ, ಮಲ್ಟಿಪ್ಲಿಕೇಶನ್ ಮಾಡೋ ಅವಶ್ಯಕತೆ ಇಲ್ಲ. ಫೈನಲ್ ಆನ್ಸರ್ 2 VM divided by, ಇದನ್ನೇ ನಾವು 2 VM divided by pi. You don't need to do all this thing, ಇವೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. You can directly write VDC equal to 2 VM divided by pi for full wave rectifier. 20.7 ನಮಗೆ ಸೆಂಟರ್ ಟ್ಯಾಪ್ ಟ್ರಾನ್ಸ್ಫಾರ್ಮರ್ ಸಿಕ್ಕಿದೆ. ದೆನ್ ಕಮಿಂಗ್ ಟು ಬ್ರಿಡ್ಜ್ ರೆಕ್ಟಿಫೈರ್, ಮ್ಯಾಕ್ಸಿಮಮ್ ವೋಲ್ಟೇಜ್ ಏನಾಗುತ್ತೆ 65 ಇರುತ್ತೆ, ಯಾಕಂದ್ರೆ ನಾವು ಇಲ್ಲಿ ಸಿಕ್ಕಿದೆ 65. ದೆನ್ ಔಟ್ಪುಟ್ DC ಪವರ್ PDC equal to 2 VM divided by pi, 2 into 65 divided by pi. ಸಿ ಇದು ಜಾಸ್ತಿ ಇದೆ, ಬ್ರಿಡ್ಜ್ ರೆಕ್ಟಿಫೈರ್ ಜಾಸ್ತಿ ಔಟ್ಪುಟ್ ವೋಲ್ಟೇಜ್ ಬರುತ್ತೆ. ಸೆಂಟರ್ ಟ್ಯಾಪ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ಔಟ್ಪುಟ್ ವೋಲ್ಟೇಜ್ ಕಡಿಮೆ ಆಗುತ್ತೆ. ಇದೊಂದು ಪ್ರಾಕ್ಟಿಕಲಿ ನಿಮ್ಗೆ ಅರ್ಥ ಆಯ್ತು, ಸೆಂಟರ್ ಟ್ಯಾಪ್ ಟ್ರಾನ್ಸ್ಫಾರ್ಮರ್ಗೂ ಬ್ರಿಡ್ಜ್ ರೆಕ್ಟಿಫೈರ್ ಏನ್ ವ್ಯತ್ಯಾಸ ಅಂತ ಅಂದ್ಬಿಟ್ಟು. ದೆನ್ PIV ಪೀಕ್ ಇನ್ವರ್ಸ್ ವೋಲ್ಟೇಜ್ ಅಂತ ಹೇಳಿದಾಗ ನಾನು ಆಲ್ರೆಡಿ ಹೇಳಿದೆ, ಇದು 2 PM ತಗೋತೀವಿ, ಇದನ್ನೇನಾಗುತ್ತೆ VM ಅಂತ ತಗೋತೀವಿ. ಬಟ್ ಈ ಕೇಸಲ್ಲಿ ಟರ್ನ್ ರೇಷಿಯೋ ಜಾಸ್ತಿ ಮಾಡಿದ್ವಿ ನಾವು, 10:1 ಅಂತ ಮಾಡಿದಾಗ
ಇದು ಚೇಂಜ್ ಆಗುತ್ತೆ ವಿ ಎಂ, ಅದನ್ನ ನಾವು ತಿಳ್ಕೊಬೇಕು. ಸೆಂಟರ್ ಟಾಪ್ ಟ್ರಾನ್ಸ್ಫಾರ್ಮರ್ 65 ವೋಲ್ಟೇಜ್ ಆಗುತ್ತೆ, ವಿ ಎಂ ಡಿವೈಡ್ ಬೈ 32 ಪಾಯಿಂಟ್ ಆಗುತ್ತೆ. ಬ್ರಿಡ್ಜ್ ರೆಕ್ಟಿಫೈಯರ್ ಅಲ್ಲಿ ಟರ್ನ್ ರೇಷಿಯೋ 1:10 ಆಗುತ್ತೆ, ಹಾಗಾಗಿ ಇದು ಚೇಂಜ್ ಆಗಿದೆ. ಜಸ್ಟ್ ವಿ ಹ್ಯಾವ್ ಚೇಂಜ್ ಹಿಯರ್. ಈ ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ಇದೇ ಸರ್ಕ್ಯೂಟ್ ಡಯಾಗ್ರಾಮ್, ಬಟ್ ಇಲ್ಲಿ 5:1 ತಗೊಂಡಿದೀವಿ. ಬಟ್ ಇಲ್ಲಿ ನೆಕ್ಸ್ಟ್ ಲೇಟರ್ ಚೇಂಜ್ ಏನ್ ಮಾಡಿದೀವಿ, ಎರಡು ಸೇಮ್ ಮಾತ್ರ ಸ್ವಲ್ಪ ಚೇಂಜ್ ಆಗುತ್ತೆ ಅಂದ್ಬಿಟ್ಟು ಟರ್ನ್ ರೇಷಿಯೋ ಚೇಂಜ್ ಮಾಡಿದೀನಿ. ಅದನ್ನ ನಿಮ್ಗೆ ಇಲ್ಲಿ ಅರ್ಥ ಆಗ್ತೀನಿ. ವಿ ಎಂ ಆಗುತ್ತೆ ಇಲ್ಲ 2 ವಿ ಎಂ ಆಗುತ್ತೆ, ಅಷ್ಟೇ ಡಿಫರೆನ್ಸಸ್. ದೆನ್ ಕಮಿಂಗ್ ಟು ಪ್ರಾಬ್ಲಮ್ ನಂಬರ್ 9, 4 diodes are used in a bridge rectifier circuit having forward resistance. 4 ಡಯೋಡ್ ಯೂಸ್ ಮಾಡ್ತಾ ಇದ್ದೀವಿ ಬ್ರಿಡ್ಜ್ ರೆಕ್ಟಿಫೈಯರ್ ಅಲ್ಲಿ, ಅದಕ್ಕೆ ಫಾರ್ವರ್ಡ್ ರೆಸಿಸ್ಟೆನ್ಸ್ ಇದೆ ವಿಚ್ ಮೇ ಬಿ ಕನ್ಸಿಡರ್ ಕಾನ್ಸ್ಟೆಂಟ್ ಆಫ್ 1 ohm ಅದು, ಅಂಡ್ ಇನ್ಫೈನೈಟ್ ರೆಸಿಸ್ಟೆನ್ಸ್ ಅದು ಓಪನ್ ಆಗಿದ್ದಾಗ ಇನ್ಫೈನೈಟ್ ರೆಸಿಸ್ಟೆನ್ಸ್ ಇದೆ. ದ ಆಲ್ಟರ್ನೇಟಿಂಗ್ ಸಪ್ಲೈ ವೋಲ್ಟೇಜ್ 240 ವೋಲ್ಟೇಜ್ VRMS. ಆಲ್ಟರ್ನೇಟಿಂಗ್ ಸಪ್ಲೈ ಅಂದ್ರೆ AC ಇದು 240 ವೋಲ್ಟೇಜ್ RMS ಕೊಡ್ತಾ ಇದೀವಿ. ಅಂಡ್ ಲೋಡ್ ರೆಸಿಸ್ಟೆನ್ಸ್ RL ನಮ್ಗೆ ಏನಿದೆ 480 ohm ಇದೆ. ನಾವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ಮೀನ್ ಲೋಡ್ ಕರೆಂಟ್ ಫೈಂಡ್ ಔಟ್ ಮಾಡಬೇಕು ಅಂಡ್ ಪವರ್ ಡಿಸಿಪೇಷನ್ ಇನ್ ಈಚ್ ಡಯೋಡ್ ಹತ್ರ ಏನ್ ಪವರ್ ಡಿಸಿಪೇಷನ್ ಆಗ್ತಾ ಇದೆ ಅನ್ನೋದನ್ನ ನಾವು ಕಂಡುಹಿಡಿಯಬೇಕಾಗುತ್ತೆ. ಇಷ್ಟು ಮಾಡ್ಬೇಕಾಗಿರೋದು. ನಾವು ಇದುವರೆಗೂ PAC ಮತ್ತೆ PDC ಫೈಂಡ್ ಔಟ್ ಮಾಡ್ತಾ ಇದ್ದೇವೆ, ಬಟ್ ಇಲ್ಲಿ ಏನಾಗ್ತಾ ಇದೆ, ಡಯೋಡ್ ಹತ್ರ ಏನ್ ಲಾಸ್ ಆಗ್ತಾ ಇದೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಮ್ಯಾಕ್ಸಿಮಮ್ AC ವೋಲ್ಟೇಜ್ ಇದಕ್ಕೆ ನಾವು √2 ಮಲ್ಟಿಪ್ಲೈ ಮಾಡಬೇಕು. VM = 240 × √2 ಮಾಡಿದ್ರೆ ನಮಗೆ AC ಮ್ಯಾಕ್ಸಿಮಮ್ ವೋಲ್ಟೇಜ್ ಸಿಗುತ್ತೆ. At any instant in the bridge rectifier, 2 diodes connect ಮಾಡುತ್ತೆ in series. Therefore, the total resistance equal to 2 RF plus RL. ನಮ್ಗೆ ಲೋಡ್ ರೆಸಿಸ್ಟೆನ್ಸ್ ಏನ್ ಸಿಕ್ಕಿದೆ ಅಂತ ತಗೊಂಡಾಗ ಎರಡು ಡಯೋಡ್ ನಮ್ಗೆ ಸೀರೀಸ್ ಆಗಿದೆ. ನಮ್ಗೆ ಈ ತರ ಪಾತ್ ಅಲ್ಲಿ ಹೋಗ್ಬೇಕಾದಾಗ ಇಲ್ಲೊಂದು ಡಯೋಡ್ ಸಿಗುತ್ತೆ, ನಮ್ಗೆ ಇಲ್ಲೊಂದು ಡಯೋಡ್ ಸಿಗುತ್ತೆ, ಜೊತೆಗೆ ಇಲ್ಲೊಂದು ಲೋಡ್. ಇದು 1 ohm, ಇದು 1 ohm. ಅದಕ್ಕೆ ಆಗ್ತಾ ಇರೋದು 2 RF plus RL. ದೆನ್ ಲೋಡ್ ಈಕ್ವಲ್ ಟು ಕರೆಂಟ್ ಏನಾಗಿರುತ್ತೆ, I equal to that is IM equal to VM divided by R ಆಗಿರುತ್ತೆ. R ಜಾಗದಲ್ಲಿ ಏನಾಗ್ತೀವಿ 2 RF plus RL ಆಗ್ತಾ ಇದೀವಿ. ಅಂಡ್ VM ನಮ್ಗೆ ಗೊತ್ತಿದೆ 240 × √2 that is a 2 plus 480. ಇದನ್ನ ಮಾಡಿದಾಗ ನಮ್ಗೆ ಏನಾಗುತ್ತೆ 0.7 ಆಂಪಿಯರ್ ಬರ್ತಾ ಇದೆ IM. that is a maximum load current ಆಗುತ್ತೆ. then mean load current, that is a DC current, IDC equal to 2 IM divided by pi. ಫುಲ್ ರೆಕ್ಟಿಫೈರ್ ಆಗಿರೋದ್ರಿಂದ 2 IM divided by pi ಆಗುತ್ತೆ. IM ಗೊತ್ತಿದ್ದ 0.7 ಸಬ್ಸ್ಟಿಟ್ಯೂಟ್ ಮಾಡಿದಾಗ 0.45 ಆಂಪಿಯರ್ ಸಿಕ್ತು. ದೆನ್ ಪವರ್ ಡಿಸಿಪೇಷನ್ ಇನ್ ಈಚ್ ಕರೆಂಟ್. ನಮ್ಗೆ ಈ ಡಯೋಡಲ್ ಪವರ್ ಹೋಗ್ತಾ ಇದೆ ಅಂತಂದ್ರೆ ಪವರ್ ಈಕ್ವಲ್ ಟು VI ಅನ್ನೋದು ನಮ್ಗೆ ಗೊತ್ತಿದೆ. ನನ್ಗೆ V ಗೊತ್ತಿಲ್ಲ ಅಂತಂದ್ರೆ ಈ ಕ್ಯಾನ್ ರೀಪ್ಲೇಸ್ V equal to I into R, that is I² R ಅಂತ ಹಾಕ್ಬೋದು ನಾನು. Since the each diode conduct only half of the cycle, the diode RMS current ಡಯೋಡ್ AC ಅಲ್ಲಿ ಕಂಡಕ್ಟ್ ಆಗ್ತಾ ಇರೋದ್ರಿಂದ RMS ಕರೆಂಟ್ ಏನಾಗಿರುತ್ತೆ IM divided by 2 ಆಗಿರುತ್ತೆ. that is a 0.7 divided by 2, that is a 0.35 ತಗೊಂತಾ ಇದೀವಿ ನಾವು. this is half wave ತಗೊಂಡಿದ್ದಾರೆ. ಪವರ್ ಡಿಸಿಪೇಟೆಡ್ ಇನ್ ಈಚ್ ಕರೆಂಟ್, that is IRMS² into RF. ನಾನು ಹೇಳಿದೆ VI ಆಗುತ್ತೆ, V ಜಾಗದಲ್ಲಿ I ಮಾಡಿದಾಗ ಏನಾಗುತ್ತೆ I² R ಬರುತ್ತೆ. ಬಟ್ ಇಲ್ಲ, ನಾವು ಯೂಸ್ ಮಾಡ್ಬೇಕಾಗಿರೋದು IRMS², ನಾಟ್ IM. ಇದನ್ನ ಯೂಸ್ ಮಾಡಂಗಿಲ್ಲ, IRMS² ಯೂಸ್ ಮಾಡ್ಬೇಕಾಗುತ್ತೆ. ಇದು DC ಅಲ್ಲಿ ಆಗುತ್ತೆ. ಬಟ್ ಇಲ್ಲಿ ಪಾಸ್ ಆಗೋದು ಏನಾಗಿರುತ್ತೆ AC ಆಗಿರುತ್ತೆ. that is IRMS² into RF ಮಾಡಿದಾಗ ನಮಗೆ ಪವರ್ ಡಿಸಿಪೇಷನ್ across the ಡಯೋಡ್. ಡಯೋಡ್ ಎಲ್ಲ ಪವರ್ ಡಿಸಿಪೇಷನ್ ಸಿಗುತ್ತೆ. The bridge rectifier shown in a figure ಯೂಸ್ ಸಿಲಿಕಾನ್ ಡಯೋಡ್. ಇಲ್ಲಿ ಸಿಲಿಕಾನ್ ಡಯೋಡ್ ಯೂಸ್ ಮಾಡ್ತಾ ಇದ್ದಾರೆ. ಫೈಂಡ್ ದ DC output voltage ಫೈಂಡ್ ಔಟ್ ಮಾಡಬೇಕು. ಅಂಡ್ ದ DC output ಕರೆಂಟ್ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಯೂಸ್ ದ ಸಿಂಪ್ಲಿಫೈಡ್ ಮಾಡೆಲ್ ಫಾರ್ ದ ಡಯೋಡ್. ಸಿಂಪ್ಲಿಫೈಡ್ ಮಾಡೆಲ್ ಅಂತಂದ್ರೆ ಡಯೋಡ್ 0.7 ಬ್ರೇಕ್ ಡೌನ್ ಆಗ್ತದೆ. ಯಾಕಂದ್ರೆ ಇಯರ್ ಇಸ್ ಗಿವನ್ ಸಿಲಿಕಾನ್ ಅಂದ್ರೆ 0.7 ಬ್ರೇಕ್ ಡೌನ್ ವೋಲ್ಟೇಜ್. ಆನ್ ಆದಾಗ ಇಟ್ ಆಕ್ಸೆಸ್ 0.7 ವೋಲ್ಟೇಜ್ ಅನ್ನೋದು ಗೊತ್ತಾಗ್ತದೆ. ಇಲ್ಲಿ ನಮ್ಗೆ ಕೊಟ್ಟಿರೋದೇನು 12 ವೋಲ್ಟ್ AC ರೇಟೆಡ್ ಅಂತಂದಾಗ RMS ವ್ಯಾಲ್ಯೂ ಏನಾಗಿದೆ ಇಲ್ಲಿ 12 ವೋಲ್ಟ್ ಬರ್ತಾ ಇದೆ ಅಂತ ನಮ್ಗೆ ಗೊತ್ತಾಗಿದೆ. ಲೋಡ್ ಕರೆಂಟ್ ಕೊಟ್ಟಿದ್ದಾರೆ ಅಂಡ್ ದಿಸ್ ಇಸ್ 0.7 ಆಂಪಿಯರ್ ಅಂತ ಕೊಟ್ಟಿದೆ. ಇದನ್ನೆಲ್ಲ ಇಟ್ಕೊಂಡು ನಮ್ಗೆ ಏನಾಗುತ್ತೆ DC ಔಟ್ಪುಟ್ ವೋಲ್ಟೇಜ್ ಫೈಂಡ್ ಔಟ್ ಮಾಡಬೇಕು ಅಂಡ್ DC ಕರೆಂಟ್ ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ದ ಕಂಡೀಷನ್ 12 ವೋಲ್ಟ್ RMS ಇದೆ. ಅದನ್ನ ನಾವು ಮ್ಯಾಕ್ಸಿಮಮ್ ತಗೊಬೇಕಾಗುತ್ತೆ. √2 ಮಲ್ಟಿಪ್ಲೈ ಮಾಡ್ತಾ ಇದೀವಿ. √2 ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ, ಇಲ್ಲಿ VM ಸಿಗುತ್ತೆ. ಅದು VM equal to 12 × √2. At any instant in the bridge, 2 diodes in series, 2 ಡಯೋಡ್ ಕಂಡಕ್ಟ್ ಆಗುತ್ತೆ. then peak output voltage ಏನಾಗಿರುತ್ತೆ VM ಮೈನಸ್ ಡ್ರಾಪ್ ಅಕ್ರಾಸ್ ದ 2 ಡಯೋಡ್. ಇಲ್ಲಿ ಡ್ರಾಪ್ ಆಗುತ್ತೆ, ಇಲ್ಲಿ ಡ್ರಾಪ್ ಆಗುತ್ತೆ. ಅದೆರಡನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಅದಕ್ಕೆ 2 × 0.7 ಯಾಕಂದ್ರೆ ಸಿಂಪ್ಲಿಫೈಡ್ ಮಾಡಲ್ ಅಂತ ಹೇಳಿದಕ್ಕೆ 0.7. ಐಡಿಯಲ್ ಡಯೋಡ್ ಅಂದ್ರೆ ಇದು ಬರ್ತಾನೆ ಇರಲಿಲ್ಲ. ದ ಔಟ್ಪುಟ್ ವೋಲ್ಟೇಜ್ ವಿ ಕ್ಯಾನ್ ಸೇ 16.93. 16.93 ಗೆ -2 × 0.7 ಮಲ್ಟಿಪ್ಲೈ ಮಾಡಿದಾಗ ನಮಗೆ 15.57 ಸಿಗುತ್ತೆ. ದಿಸ್ ಇಸ್ ಔಟ್ಪುಟ್ ವೋಲ್ಟೇಜ್. ದೆನ್ ಅವರೇಜ್ DC ಔಟ್ಪುಟ್ ವೋಲ್ಟೇಜ್ ಏನಾಗಿರುತ್ತೆ V average ಅಥವಾ VDC equal to 2 VM divided by pi. ನಮ್ಗೆ ಇಲ್ಲಿ ಸಿಕ್ಕಿದೆ ಔಟ್ಪುಟ್ ವೋಲ್ಟೇಜ್ ಪೀಕ್ ವ್ಯಾಲ್ಯೂ, that is 15.57 divided by pi. ನಮ್ಗೆ ಇದು V average ಸಿಗುತ್ತೆ. ದೆನ್ ಅವರೇಜ್ ಕರೆಂಟ್ I average equal to V average divided by RL.
ಅಥವಾ ವಿ ಕ್ಯಾನ್ ಡೂ 2 IM ಡಿವೈಡ್ ಬೈ ಪೈ ಮಾಡಬಹುದು, ಬಟ್ IM ನಮ್ಗೆ ಗೊತ್ತಿಲ್ಲ. ದೆನ್ ವಿ ಕ್ಯಾನ್ ಸಿ I equal to V by RF ಫಾಲೋ ಮಾಡಬೇಕಾಗುತ್ತೆ. ದೆನ್ IDC equal to VDC ಡಿವೈಡ್ ಬೈ RL 9.91 ಡಿವೈಡ್ ಬೈ 12 ಕಿಲೋ ಓಮ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ಇಲ್ಲಿ 12 ಕಿಲೋ ಓಮ್ ಇದೆ. ಸೊ 12 ಕಿಲೋ ಓಮ್ ಲೋಡ್, ವಿ ಗೆಟ್ ಅವರೇಜ್ ಕರೆಂಟ್ equal to 825.8 ಮೈಕ್ರೋ ಆಂಪಿಯರ್ ಆಗುತ್ತೆ. And this is about problem number 11. A power supply A ಅನ್ನೋ ಒಂದು ಪವರ್ ಸಪ್ಲೈ ಡೆಲಿವರ್ಸ್ 10 ವೋಲ್ಟ್ DC. ಒಂದು ಪವರ್ ಸಪ್ಲೈ ಇದೆ, ಅದು ಔಟ್ಪುಟ್ ಏನ್ ಮಾಡ್ತಾ ಇದೆ, 10 ವೋಲ್ಟ್ ಕೊಡ್ತಾ ಇದೆ ವಿತ್ ರಿಪಲ್ ಫ್ಯಾಕ್ಟರ್ ಆಫ್ 0.5. ಇದರಲ್ಲಿ 0.5 ರಿಪಲ್ ಫ್ಯಾಕ್ಟರ್ ಅಂದ್ರೆ AC ಕಾಂಪೋನೆಂಟ್ 0.5 ಇದಾಗಿದೆ. ವಿತ್ 0.5 RMS ವ್ಯಾಲ್ಯೂ, ಅದು RMS ವ್ಯಾಲ್ಯೂ ಆಗಿದೆ. ವೈಲ್ ದ ಪವರ್ ಸಪ್ಲೈ B ಅನ್ನೋ ಪವರ್ ಸಪ್ಲೈ 25 ವೋಲ್ಟೇಜ್ ಕೊಡ್ತಾ ಇದೆ ಅಂಡ್ ವಿತ್ ರಿಪಲ್ ವೋಲ್ಟೇಜ್ ಇಸ್ 1 millivolt RMS ವ್ಯಾಲ್ಯೂ ಇದೆ. ವಿಚ್ ಇಸ್ ಬೆಟರ್? ಇವೆರಡರಲ್ಲಿ ಯಾವ್ದು ಬೆಟರ್ ಅನ್ನೋದನ್ನ ನಾವು ಹೇಳ್ಬೇಕಾಗುತ್ತೆ. ಎರಡು ಪವರ್ ಸಪ್ಲೈ, ಒಂದು ಪವರ್ ಸಪ್ಲೈ 10 ವೋಲ್ಟ್ ಔಟ್ಪುಟ್ ಮಾಡುತ್ತೆ, ಇನ್ನೊಂದು ಪವರ್ ಸಪ್ಲೈ 25 ವೋಲ್ಟ್ ಔಟ್ಪುಟ್ ಮಾಡುತ್ತೆ. ಬಟ್ ರಿಪಲ್ ಫ್ಯಾಕ್ಟರ್ ಏನಾಗ್ತಾ ಹೋಗ್ತದೆ, ಚೇಂಜ್ ಆಗ್ತಾ ಹೋಗುತ್ತೆ. ರಿಪಲ್ ಫ್ಯಾಕ್ಟರ್ ಅಂದ್ರೆ ಪ್ರೆಸೆನ್ಸ್ ಆಫ್ AC ಕಾಂಪೋನೆಂಟ್ ಔಟ್ಪುಟ್, ದಟ್ಸ್ 0.5 ವೋಲ್ಟೇಜ್ RMS ಫಸ್ಟ್ ಕೇಸ್ ಅಲ್ಲಿ ಬಂದಿದೆ A ಪವರ್ ಸಪ್ಲೈಲಿ, ಅಂಡ್ 1 millivolt RMS ಅಲ್ಲಿ B ಕೇಸ್ ಅಲ್ಲಿ ಬಂದಿದೆ. ಇದು ಸಿಂಪಲ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕು ಅಂದಾಗ ನಮ್ಗೆ ಮೆಜರ್ಮೆಂಟ್ ಫ್ಯಾಕ್ಟರ್ ಬೇಕಾಗುತ್ತೆ, ದಟ್ ಇಸ್ ಕಾಲ್ಡ್ ರಿಪಲ್ ಫ್ಯಾಕ್ಟರ್ ಗ್ಯಾಮಾ. ನಮ್ಗೆ ಇದು ರಿಪಲ್ ಫ್ಯಾಕ್ಟರ್ ಗೊತ್ತಾದ್ರೆ ವಿ ಕ್ಯಾನ್ ಈಸಿಲಿ ಟೆಲ್ ವಿಚ್ ಇಸ್ ದ ಬೆಟರ್. ನಾವು ವಿಲ್ ಟೇಕ್ ಪವರ್ ಸಪ್ಲೈ A ತಗೊಳ್ಳೋಣ. ರಿಪಲ್ ಫ್ಯಾಕ್ಟರ್ ಈಕ್ವಲ್ ಟು VRMS ಡಿವೈಡ್ ಬೈ VDC. ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ VRMS ವ್ಯಾಲ್ಯೂ. ರಿಪಲ್ AC ಕಾಂಪೋನೆಂಟ್ ಏನಿದೆ 0.5 ವೋಲ್ಟೇಜ್, ದಿಸ್ ಇಸ್ 0.5 ವೋಲ್ಟ್. DC ವೋಲ್ಟೇಜ್ ಏನಾಗಿದೆ 10 ವೋಲ್ಟೇಜ್. 0.5 ಡಿವೈಡ್ ಬೈ 10 into 10 ಮಾಡಿದಾಗ ಏನಾಗುತ್ತೆ 5% ಇಸ್ ದ ರಿಪಲ್ ಫ್ಯಾಕ್ಟರ್. ದೆನ್ ಕಮಿಂಗ್ ಟು ಪವರ್ ಸಪ್ಲೈ B ಅಂತ ತಗೊಂಡಾಗ ರಿಪಲ್ ಫ್ಯಾಕ್ಟರ್ ಏನಾಗುತ್ತೆ VRMS ವ್ಯಾಲ್ಯೂ ಡಿವೈಡ್ ಬೈ VDC. ಇದರಲ್ಲಿ 1 millivolt ಆಗುತ್ತೆ. 1 millivolt ನ 0.001 ಡಿವೈಡ್ ಬೈ 25 ಮಾಡಿದಾಗ 0.004%. ಯಾವ್ದು ರಿಪಲ್ ಫ್ಯಾಕ್ಟರ್ ಕಡಿಮೆ ಇರುತ್ತೆ ದಟ್ ಇಸ್ ಅ ಬೆಟರ್. ರಿಪಲ್ ಫ್ಯಾಕ್ಟರ್ ಕಡಿಮೆ ಇದೆ ಅಂತಂದ್ರೆ ಮೆಜರ್ಮೆಂಟ್ ಫ್ಯಾಕ್ಟರ್ ಅಲ್ಲಿ ಕಡಿಮೆ ಏನಿದೆ AC ಕಾಂಪೋನೆಂಟ್ ಸಿಗುತ್ತೆ. ಹಾಗಾಗಿ ನಮ್ಗೆ ಏನಂತ ಅದು ಬೆಟರ್ ಅಂತ ಸಿಗುತ್ತೆ. ಇಲ್ಲಿ ಎರಡರಲ್ಲೂ ಕಂಪೇರ್ ಮಾಡಿದಾಗ 5 ಮತ್ತೆ 0.004 ಕಂಪೇರ್ ಮಾಡಿದಾಗ ಇದು ತುಂಬಾ ಕಡಿಮೆ ಇರೋದ್ರಿಂದ ವಿ ಕ್ಯಾನ್ ಸೇ B is the better power supply ಅಂತ ನಾವು ಹೇಳ್ಬೋದು. ವಂಡರ್ಫುಲ್ ಪ್ರಾಬ್ಲಮ್. ನಮ್ಗೆ ಇಲ್ಲಿ ರಿಪಲ್ ಫ್ಯಾಕ್ಟರ್ ಅಂದ್ರೆ ಏನು, ಒಂದು ಪವರ್ ಸಪ್ಲೈನ ಎಫಿಷಿಯನ್ಸಿ ನಾವು ಯಾವ ತರ ಮೆಷರ್ ಮಾಡ್ತೀವಿ, ನಾವು ಅಂಗಡಿಲಿ ಹೋಗಿ ನಾವು ಯಾವ್ದೋ ಪವರ್ ಸಪ್ಲೈ ಡಿಸೈಡ್ ಮಾಡ್ಬೇಕಾದಾಗ ವಿ ಶುಡ್ ಶೋ ಚೆಕ್ ದಟ್ ರಿಪಲ್ ಫ್ಯಾಕ್ಟರ್ ಅಂದ್ರೆ ಏನು, ಅದ್ರದ್ದು ಎಷ್ಟು ನಮ್ಗೆ ಮ್ಯಾಟರ್ ಆಗುತ್ತೆ, ಇದೆಲ್ಲ ನಮ್ಗೆ ಬೇಕಾಗುತ್ತೆ. Then problem number 12, for a circuit shown in a figure, find the output DC voltage. ಇಲ್ಲಿ DC ಔಟ್ಪುಟ್ ವೋಲ್ಟೇಜ್ ಫೈಂಡ್ ಔಟ್ ಮಾಡಬೇಕು VDC. ಈ ಪ್ರಾಬ್ಲಮ್ ನಾವು ತಗೊಂಡಾಗ ಈ ಪ್ರಾಬ್ಲಮ್ ಕಾಂಪ್ಲಿಕೇಟೆಡ್ ಏನಂದ್ರೆ ಇಲ್ಲಿ ಎಕ್ಸ್ಟ್ರಾ ಒಂದು ಕಾಂಪೋನೆಂಟ್ ಇದೆ, ಅದನ್ನ ನಾವು ವಿ ಕಾಲ್ ದಟ್ ಇಸ್ ಅ ಫಿಲ್ಟರ್. ದಟ್ ಇಸ್ ಅ 50 ಮೈಕ್ರೋ ಫ್ಯಾರಡ್ ಕೆಪಾಸಿಟರ್ ಫಿಲ್ಟರ್ ಯೂಸ್ ಮಾಡ್ತಾ ಇದೀವಿ, ಬ್ರಿಡ್ಜ್ ರೆಕ್ಟಿಫೈರ್ ಯೂಸ್ ಮಾಡ್ತಾ ಇದೀವಿ. 115 RMS ವ್ಯಾಲ್ಯೂ ಕೊಟ್ಟಿದ್ದಾರೆ. RMS ವ್ಯಾಲ್ಯೂ ಕೊಟ್ಟಾಗ ದೆನ್ ಇದು ಸೆಕೆಂಡರಿ ಹೇಗೆ ಫೈಂಡ್ ಔಟ್ ಮಾಡಬೇಕು, 10:1. ದಟ್ ಇಸ್ ಅ ಟರ್ನ್ ರೇಷಿಯೋ ನಮ್ಗೆ ಆಲ್ರೆಡಿ ಗೊತ್ತಿದೆ. ನಮ್ಗೆ ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು VDC ಅಂತ ಗೊತ್ತಾಯ್ತು. ಇಲ್ಲಿ ನೋನ್ ಫ್ಯಾಕ್ಟರ್ ಏನಾಗಿದೆ, ಲೋಡ್ ಕರೆಂಟ್ ಇದೆ, ಇನ್ಪುಟ್ ಇದೆ 60 ಹರ್ಟ್ಸ್ ಕೊಟ್ಟಿದ್ದಾನೆ. ದೆನ್ V ಸೆಕೆಂಡರಿ ಟ್ರಾನ್ಸ್ಫಾರ್ಮರ್ ಟರ್ನ್ ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ಸಿಂಪಲ್ VDC ಈಕ್ವಲ್ ಟು V ಪೀಕ್ ಇಂಟು 1 ಮೈನಸ್ 1 ಡಿವೈಡ್ ಬೈ 2 FRLC ಅಂತ ತಗೊಂಡು, ಇದು ಒಂದು ಹೊಸ ಫಾರ್ಮುಲಾ. ಬಿಕಾಸ್ ಆಫ್ ದಿಸ್ ಫಿಲ್ಟರ್ ಇರೋದ್ರಿಂದ ಈ ಕಾಂಪೋನೆಂಟ್ ನಾವು ಯೂಸ್ ಮಾಡೋಕ್ಕಾಗುತ್ತೆ DC ಇದಕ್ಕೆ. ದೆನ್ ಪೀಕ್ ವ್ಯಾಲ್ಯೂ ನಮ್ಗೆ ಗೊತ್ತಿದೆ, ಪೀಕ್ ವ್ಯಾಲ್ಯೂ ಆಫ್ ಇನ್ಪುಟ್ ವೋಲ್ಟೇಜ್ ಇಸ್ 115 ಪ್ರೈಮರಿದು. ಬಟ್ RMS ವ್ಯಾಲ್ಯೂ ಇರೋದ್ರಿಂದ ಅದು M ಕನ್ವರ್ಟ್ ಮಾಡಬೇಕು, ಅದು √2 ಮಾಡಬೇಕು. ದೆನ್ ಸೆಕೆಂಡರಿ ಏನಾಗುತ್ತೆ, ಟರ್ನ್ ರೇಷಿಯೋ 1/10 ಮಾಡಿದಾಗ ನಮಗೆ 16.3 ನಮ್ಗೆ ಇದು ಸಿಕ್ತೆ. 16.3 ಇದು ಹೇಗೆ ಮಾಡೋದು ಅಂತ ಗೊತ್ತಿದೆ ನಮ್ಗೆ, ಇದ್ರಲ್ಲಿ ಏನೋ ಟ್ವಿಸ್ಟ್ ಇಲ್ಲ, ಇದೆಲ್ಲ ಕಾಮನ್. ದೆನ್ ಪೀಕ್ ಫುಲ್ ವೇವ್ ರೆಕ್ಟಿಫೈರ್. ಫುಲ್ ವೇವ್ ರೆಕ್ಟಿಫೈರ್ ಅಂತ ತಗೊಂಡಾಗ ಇಲ್ಲಿ ಎರಡು ಡಯೋಡ್ ಇದೆ. ಡಯೋಡ್ ಏನ್ ಹೇಳ್ತಾ ಹೋಗ್ತಾ ಇದೀವಿ, 0.5 ವೋಲ್ಟೇಜ್ ಡ್ರಾಪ್ ಆಗ್ತಾ ಇದೆ ಅಂತ ನಾವು ತಗೊಬೇಕಾಗುತ್ತೆ, ಅಸ್ಯೂಮ್ ಮಾಡ್ಕೊಬೇಕಾಗುತ್ತೆ. V ಪೀಕ್ ಈಕ್ವಲ್ ಟು -2 into 0.7 ಮಾಡ್ತಾ ಇದೀವಿ. ದೆನ್ V ಪೀಕ್ ಈಕ್ವಲ್ ಟು 14.9 ವೋಲ್ಟ್ ಆಗುತ್ತೆ. ದೆನ್ ಫುಲ್ ವೇವ್ ರೆಕ್ಟಿಫೈರ್ ಫ್ರೀಕ್ವೆನ್ಸಿ ಅಂತ ತಗೊಂಡಾಗ 2 times of F in ಆಗುತ್ತೆ. ದಟ್ ಇಸ್ 2 into 60 ಹರ್ಟ್ಸ್, ಇಟ್ಸ್ 120 ಹರ್ಟ್ಸ್. ಇಲ್ಲಿ ನನಗೆ 2 ಇದೆ, F ಇದೆ, RL ಮತ್ತೆ C ಎಲ್ಲ ಗೊತ್ತಿದೆ. ವಿ ಕ್ಯಾನ್ ಅಪ್ಲೈ 1/2 FRLC ಅಪ್ಲೈ ಮಾಡಿದಾಗ 0.003 ಆಗುತ್ತೆ. ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ಹಿಯರ್. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ V ಪೀಕ್ ಇದೆ, ನಮಗೆ VDC ಸಿಗ್ತಾರೆ. VDC equal to V peak 1 minus 1/2 FRLC. It's a 14.9, 1 minus 0. Substitute ಮಾಡಿದಾಗ ಇದಾಗುತ್ತೆ. F ಅಂದ್ರೆ ಔಟ್ಪುಟ್ ಫ್ರೀಕ್ವೆನ್ಸಿ. ಔಟ್ಪುಟ್ ಫ್ರೀಕ್ವೆನ್ಸಿ ಇಸ್ ನಥಿಂಗ್ ಬಟ್ 2 times of ಇನ್ಪುಟ್ ಫ್ರೀಕ್ವೆನ್ಸಿ ಆಗಿರುತ್ತೆ. So that's a 60 hertz. So this is a problem number 13. Problem number 13 ಆಗುತ್ತೆ. The choke of figure 8. ಇಲ್ಲಿ choke filter ಯೂಸ್ ಮಾಡ್ತಾ ಇದೀವಿ as a DC resistance. ಇದು 25 ohm ಆಗುತ್ತೆ. ಇದ್ರದ್ದು ರೆಸಿಸ್ಟೆನ್ಸ್ ಏನಾಗ್ತಾ ಇದೆ 25 ohm ಅಂತ ಹೇಳ್ತಾರೆ, choke resistance. What is the DC voltage if the full wave signal into the choke has a peak value of 25.7?
ಡಿಸಿ ವೋಲ್ಟೇಜ್ ಏನು ಅಂತ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ವಾಟ್ ಇಸ್ ದ ಡಿಸಿ ವೋಲ್ಟೇಜ್, ವಿಡಿಸಿ ಏನು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಇಫ್ ದ ಫುಲ್ ವೇವ್ ಆಫ್ ಚೋಕ್, ನಾವು ಚೋಕ್ ಇನ್ಪುಟ್ ಗೆ ನಾವು ಇಲ್ಲಿ 25.7 ವೋಲ್ಟೇಜ್ ನಾವು ಇನ್ಪುಟ್ ಮಾಡಿದ್ರೆ ಏನ್ ಸಿಗುತ್ತೆ ಅಂತ ನಾವು ಚೆಕ್ ಮಾಡಬೇಕಾಗುತ್ತೆ. ಇಲ್ಲಿ ಇದನ್ನ ನಾವು ವಿ ಕ್ಯಾನ್ ರೀಪ್ಲೇಸ್ ದಿಸ್ ಸರ್ಕ್ಯೂಟ್ ನಾವು ರೀಪ್ಲೇಸ್ ಮಾಡಬಹುದು. ನಮ್ಗೆ ಆಲ್ರೆಡಿ ಗೊತ್ತಿದೆ ಕೆಪಾಸಿಟರ್ ಬ್ಲಾಕ್ಸ್ ಡಿಸಿ, ಇದನ್ನ ನಾವು ನೆಗ್ಲೆಕ್ಟ್ ಮಾಡಬಹುದು. ವಿ ಕ್ಯಾನ್ ಟೇಕ್ ಇಟ್ ಆಸ್ ಇದು ಅಲೋ ಮಾಡೋದ ಡಿಸಿ ಅಂತ ತಗೊಂಡಾಗ, ಇದು ಡಿಸಿ ಪವರ್ ತಗೊಂಡಾಗ ದಿಸ್ ಸರ್ಕ್ಯೂಟ್ ವಿಲ್ ಬಿ ಲೈಕ್ ದಿಸ್. ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡ್ದಂಗೆ ಅದು ಎಷ್ಟಾಗುತ್ತೆ 25.7 ಆಗುತ್ತೆ. ದೆನ್ ರಿಸ್ಟರ್ ಆಗುತ್ತೆ, ಇಲ್ಲೊಂದು ರಿಸ್ಟರ್ ಆಗುತ್ತೆ. ಇಲ್ಲಿ ನಮ್ಗೆ ಏನಾಗುತ್ತೆ 25 ಓಮ್ ಆಗುತ್ತೆ, ಇದು 750 ಓಮ್ ಆಗುತ್ತೆ. 2 ರಿಸ್ಟರ್ ಕನೆಕ್ಟೆಡ್ ಇನ್ ಸೀರೀಸ್. ನಮಗೆ ಇನ್ಪುಟ್ 25.7 ಆಗುತ್ತೆ. ನಮ್ಗೆ ಇಲ್ಲಿ ನಮ್ಗೆ ವಿಡಿಸಿ ಫೈಂಡ್ ಔಟ್ ಮಾಡಬೇಕು. ವಿಡಿಸಿ ಅಂದ್ರೆ ಇಲ್ಲಿ ವೋಲ್ಟೇಜ್ ಡ್ರಾಪ್ ಇಲ್ಲಿ ಏನಾಗ್ತದೆ ಅಂದ್ರೆ ವಿ ಕ್ಯಾನ್ ಯೂಸ್ ದಿಸ್ ವೋಲ್ಟೇಜ್ ಸರ್ಕ್ಯೂಟ್. ಇಲ್ಲಿ ಬಂದಿದೆ ವಿಡಿಸಿ ಈಕ್ವಲ್ ಟು 25, ಇದು ಈಕ್ವಲೆಂಟ್ ಸರ್ಕ್ಯೂಟ್ ಆಗುತ್ತೆ. ದೆನ್ ವಿಡಿಸಿ ನಮ್ಗೆ ಇಲ್ಲಿ ಏನು ಪವರ್ ಹೋಗ್ತಾ ಇದೆ ಅನ್ನೋದು ಗೊತ್ತಾಗಬೇಕು. ವಿಡಿಸಿ ಈಕ್ವಲ್ ಟು 2 Vm ಡಿವೈಡೆಡ್ ಬೈ ಇಲ್ಲಿ ಏನ್ ಹೇಳಿದ್ರೆ 25.7 ಅಂತ ಹೇಳ್ತಾ ಇದ್ದಾರೆ ಪೀಕ್ ವ್ಯಾಲ್ಯೂ. ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಪಲ್ಸೇಟಿಂಗ್ ವೋಲ್ಟೇಜ್ Vm ಅಂಡ್ ದ ಡಿಸಿ ಕಾಂಪೋನೆಂಟ್ VDC equal to Vm divided by ಆಗುತ್ತೆ. ಫಾರ್ ದ ಡಿಸಿ ಕಾಂಪೋನೆಂಟ್ VDC ದ ಚೋಕ್ ರೆಸಿಸ್ಟೆನ್ಸ್ ಇಸ್ ಸೀರೀಸ್ ವಿತ್ ಶೋನ್ 25 ಓಮ್ ಆಗ್ತದೆ. Vm ಆಗುತ್ತೆ, ಇದು VDC ಅವರೇಜ್ ಬೇಕಾಗಿದೆ. VDC equal to ಇಟ್ಸ್ ಅ ವೋಲ್ಟೇಜ್ ಡಿವೈಡರ್ ಸರ್ಕ್ಯೂಟ್. ನನಗೆ ಇಲ್ಲಿ ವೋಲ್ಟೇಜ್ ಬೇಕಾಗಿದೆ, ಈ ವೋಲ್ಟೇಜ್ ಯು ಕ್ಯಾನ್ ಸೇ V1 ಅಂತ ತಗೊಂಡಾಗ V1 equal to total voltage, that is VDC into resistance of same branch RL divided by total resistance, that is R plus RL ಆಗುತ್ತೆ. ಸಿಂಪಲ್ ಫಾರ್ಮುಲಾ ಅದನ್ನೇ ಇಲ್ಲಿ ಹಾಕಿರೋದು. VDC equal to VDC, that's the input voltage into resistance of same branch. ಯಾವ್ದು ವೋಲ್ಟೇಜ್ ಕಂಡುಹಿಡಿತಾ ಇದೀವಿ ಅದರ ರೆಸಿಸ್ಟೆನ್ಸ್ ಮಲ್ಟಿಪ್ಲೈ ಮಾಡಬೇಕು, ಡಿವೈಡ್ ಬೈ ಟೋಟಲ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು. ದೆನ್ VDC ನಮ್ಗೆ ಗೊತ್ತಿದೆ, VDC equal to 2 Vm divided by pi. ಇದನ್ನ ನಾವು 2 Vm 25.7 ಆಗಿದೆ, ಇದನ್ನ ತಗೊಂಡೋಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. VDC equal to VDC dash 16.4 RL 750 divided by 25 plus 750 ಮಾಡಿದಾಗ ನಮಗೆ 15.59 ವೋಲ್ಟೇಜ್ ಬರುತ್ತೆ. ದಟ್ ಇಸ್ ಅ DC ವೋಲ್ಟೇಜ್. ಸಿಂಪಲ್. ಇಲ್ಲಿ ನಾವು ವಿ ಹ್ಯಾವ್ ವೋಲ್ಟೇಜ್ ಡಿವೈಡರ್ ರೂಲ್ ಯೂಸ್ ಮಾಡಿದ್ವಿ. ನಾವು ಸೀರೀಸ್ ಸರ್ಕ್ಯೂಟ್ ಅಲ್ಲಿ ವೋಲ್ಟೇಜ್ ಡಿವೈಡರ್ ರೂಲ್ ಯೂಸ್ ಮಾಡ್ಕೊಂಡು ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ವಿ. ಇನ್ನು ಬಹಳಷ್ಟು ಪ್ರಾಬ್ಲಮ್ ಇದೆ, ನಿಮ್ ಟೆಕ್ಸ್ಟ್ ಬುಕ್ ಗಳನ್ನ ರೆಫರ್ ಮಾಡ್ರಿ. ನಾನು ಹೋಮ್ ವರ್ಕ್ ಮತ್ತೆ ಅಸೈನ್ಮೆಂಟ್ ಆಗಿ ನಾನು ಕೆಲವೊಂದು ಪ್ರಾಬ್ಲಮ್ ಗಳನ್ನ ಕೊಡ್ತೀನಿ, ಸಾಲ್ವ್ ಮಾಡ್ರಿ. ಎನಿ ಡೌಟ್, ಏನಾದ್ರೂ ಡೌಟ್ ಇದ್ರೆ ಕಮ್ ಬ್ಯಾಕ್. ಥ್ಯಾಂಕ್ ಯು.